ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಹೋದವಾರ ನಾರಾಯಣಪುರ ಮನೆಯಲ್ಲಿ ಪ್ರಾರ್ಥನೆ ಕೂಟ ಇತ್ತು. ಅಲ್ಲಿ ವಿಶೇಷವಾಗಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸಿದಂಥವರು ಆಗಿದೆ. ದೇವರ ಅದ್ಭುತವಾಗಿ ಅನೇಕ ಆತ್ಮೀಯ ಅಂಶಗಳನ್ನು ನಮಗೆ ತಿಳಿಸಿಕೊಟ್ರು, ಕಲಿಸಿಕೊಟ್ರು. ದೈವಿಕವಾದಂಥ ಸಮಾಧಾನವನ್ನು ನಾವು ಹೊಂದಿಕೊಳ್ಳುವಾಗ ಆ ಸಮಾಧಾನ ಲೋಕದಿಂದಾಗಲಿ ಲೋಕದಲ್ಲಿರುವಂಥ ವಸ್ತುಗಳಿಂದಾಗಲಿ ಅದು ಸಿಗೋದಕ್ಕೆ ಸಾಧ್ಯ ಇಲ್ಲ. ದೇವರು ಮಾತ್ರ ಆ ಒಂದು ಸಮಾಧಾನವನ್ನು ಕೊಡೋದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡಿದವರಾಗಿ ಇದ್ದೇವೆ ಪ್ರಿಯರೇ. ಆ ವಾಕ್ಯದ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ ನಾನು ನಂಬುವನಾಗಿದ್ದೇನೆ. ಈ ಸಮಯದಲ್ಲಿ ನೇರವಾಗಿ ಒಂದು ಸಂಗತಿಯನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಯೇಸು ಸ್ವಾಮಿಯವರು ಮನುಷ್ಯನಾಗಿ ಈ ಲೋಕಕ್ಕೆ ಆತನು ಹೊರಟು ಬಂದಂಥ ಸಮಯದಲ್ಲಿ ಆತನು ಅನೇಕ ಅತಿಶಯ ಅದ್ಭುತ ಕಾರ್ಯಗಳನ್ನು ಮನುಷ್ಯರ ಮಧ್ಯದಲ್ಲಿ ಆತನು ಜರುಗಿಸಿದ ಅದ್ಭುತ ಸ್ವರೂಪನು ಎಂಬುದಾಗಿ, ಪರಾಕ್ರಮಶಾಲಿಯಾದಂಥ ದೇವರು ಎಂಬುದಾಗಿ, ನಿತ್ಯನಾದಂಥ ತಂದೆ ಎಂಬುದಾಗಿ ತನ್ನನ್ನು ತಾನು ಅನೇಕ ಸಂದರ್ಭಗಳಲ್ಲಿ ಆತನು ತೋರ್ಪಡಿಸಿಕೊಂಡ ಪ್ರೇರೆ. ಆತನು ಅನೇಕ ಅದ್ಭುತಗಳನ್ನು ಮಾಡಿದ. ಆತನು ಮಾಡಿದಂಥ ಅದ್ಭುತಗಳನ್ನು ನಾವು ನೋಡುವಾಗ ಸತ್ಯವೇದದಲ್ಲಿ ವ್ಯಕ್ತಿ ಈ ರೀತಿಯಾಗಿ ಬರ್ತಾ ಇದ್ದಾನೆ. ಪ್ರಿಯನಾಗಿರ್ತಕ್ಕಂಥ ಶಿಷ್ಯನಾಗಿರ್ತಕ್ಕಂಥ ಯೋಹಾನನು ಆತನು ಮಾಡಿದ ಕಾರ್ಯಗಳನ್ನು ನಾವು ಬರೆಯುವುದಕ್ಕೆ ಕೂತ್ಕೊಂಡ್ರೆ ಲೋಕವೇ ಇಡಿಸೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಅಷ್ಟು ಅತಿಶಯ ಅದ್ಭುತ ಕಾರ್ಯಗಳನ್ನು ಆತನು ಜರುಗಿಸಿದಾನೆ ಪ್ರೇರೆ. ನಾವು ರೆಕಾರ್ಡೆಡ್ ಆಗಿರ್ತಕ್ಕಂಥ ಮಿರಕಲ್ಸ್ಗಳನ್ನು ನಾವು ನೋಡುವಾಗ 40 ಅದ್ಭುತಗಳನ್ನು ನಾವು ನೋಡುವವರಾಗಿ ಇರ್ತೀವಿ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲವು ಅದ್ಭುತಗಳು ಆತನು ಮನುಷ್ಯರ ಶರೀರದ ಮೇಲೆ, ಅಂದರೆ ರೋಗಗಳನ್ನು ವಾಸಿ ಮಾಡುವುದರ ಮೂಲಕವಾಗಿ ಅದ್ಭುತಗಳನ್ನು ಮಾಡಿದ, ಸ್ವಸ್ಥತೆಯನ್ನು ದಯಪಾಲಿಸಿದ. ಇನ್ನೂ ಕೆಲವೊಂದು ಅದ್ಭುತಗಳನ್ನು ನಾವು ನೋಡುವಾಗ ಆತನು ಪ್ರಕೃತಿಯ ಮೇಲೆ ತನ್ನ ಶಕ್ತಿ ಅಧಿಕಾರ ಇದೆ ಎಂಬುದಾಗಿ ಆತನು ತೋರ್ಪಡಿಸಿದ ಪ್ರೇರ. ಆತನು 7 ತಲೆ ಅಂಜೂರದ ಮರ ಅದು ಮುಂಜಾನೆ ಅಚ್ಚು ಹಸಿರಾಗಿರ್ತಕ್ಕಂಥದ್ದು, ಸಾಯಂಕಾಲ ನೋಡುವಾಗ ಅದು ಬೇರು ಸಮೇತವಾಗಿ, ಬುಡ ಸಮೇತವಾಗಿ ಅದು ಒಣಗಿ ಹೋದಂಥ ಸ್ಥಿತಿಯಲ್ಲಿ ಇತ್ತು ಎಂಬುದಾಗಿ. ಹಲ್ಲೆಲೂಯಾ. ಆತನು ಗದರಿಸುವಾಗ ಗಾಳಿ ಮತ್ತು ಸಮುದ್ರ ಶಾಂತವಾಯಿತು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಹಲ್ಲೆಲೂಯಾ. ಆತನು ಪ್ರಕೃತಿಯ ಮೇಲೆ ಅದ್ಭುತಗಳನ್ನು ಮಾಡಿ ತನ್ನನ್ನು ತಾನು ದೇವರು ಎಂಬುದಾಗಿ ತೋರ್ಪಡಿಸಿಕೊಂಡ. ಮನುಷ್ಯರ ಮೇಲೆ ಇರುವಂಥ ರೋಗಗಳನ್ನು ತೊಲಗಿಸುವ ಮೂಲಕವಾಗಿ, ಅವರಿಗೆ ಬಿಡುಗಡೆಯನ್ನು ಕೊಡುವ ಮೂಲಕವಾಗಿ ಆತನು ಸ್ವಸ್ಥತೆಯ ದೇವರು ಎಂಬುದಾಗಿ ಆತನು ತೋರಿಸಿಕೊಂಡ. ಅಷ್ಟು ಮಾತ್ರವಲ್ಲದೆ ದುರಾತ್ಮ ಶಕ್ತಿ ಸಮೂಹಗಳಿಂದ ಮನುಷ್ಯರು ಬಂಧಿತರಾಗಿರುವಾಗ ಆ ದುರಾತ್ಮ ಶಕ್ತಿ ಸಮೂಹಗಳನ್ನು ಆತನು ಗದರಿಸಿದಾಗ ಅವುಗಳು ಮನುಷ್ಯರನ್ನು ಬಿಟ್ಟು ಏನಾದುವಂತೆ ಮನುಷ್ಯರಿಗೆ ಸ್ವತಂತ್ರ ಬಿಡುಗಡೆ ಎನ್ನುವಂಥದ್ದು ದಯಪಾಲಿಸಲ್ಪಡ್ತು. ಮತ್ತು ಕಡೆಯದಾಗಿ ನಾವು ನೋಡುವಾಗ ಮನುಷ್ಯರು ಮರಣಕ್ಕೆ ಭಯಪಡ್ತಾರೆ. ಸತ್ತು ಹೋದಂಥ ರೆಕಾರ್ಡೆಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. 3 ವ್ಯಕ್ತಿಗಳನ್ನು ಯೇಸು ಸ್ವಾಮಿ ಏನು ಮಾಡಿದ್ದಾರೆ, ಬದುಕಿಸಿದ. 12 ವರ್ಷದ ಯಾಯೀರನ ಮಗಳನ್ನು, ಯೌವನಸ್ಥನಾಗಿರುವಂಥ ಲಾಜರನನ್ನು. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ಯೌವನಸ್ಥನಾಗಿರ್ತಕ್ಕಂಥ ನಾಯಿನ್ ಎನ್ನುವಂಥ ಪ್ರಾಂತ್ಯದಲ್ಲಿರ್ತಕ್ಕಂಥ ವಿಧವೆಯ ಒಬ್ಬ ಮಗನನ್ನು ಪ್ರೇರೆ. ಯಾಯೀರನ ಒಬ್ಬ ಮಗಳು ನಾವು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲದೆ ಲಾಜರ್ನ್ ಎನ್ನುವಂಥ ಒಬ್ಬ ಸಹೋದರ ಆ ಕುಟುಂಬದಲ್ಲಿರುವವನು. ಅದೇ ರೀತಿಯಾಗಿ ವಿಧವೆಯ ಒಬ್ಬ ಮಗನನ್ನು ದೇವರು ಪುನಃ ಜೀವದ ಕಡೆಗೆ ಅವರನ್ನು ನಡೆಸಿದರು. ಒಬ್ಬರು ಸತ್ತು ಸ್ವಲ್ಪ ಸಮಯ ಆಗಿತ್ತು, ಇನ್ನೊಬ್ಬರು ಸತ್ತು ಸಮಾಧಿಯ ಕಡೆಗೆ ಕರೆದುಕೊಂಡು ಹೋಗುವಾಗ ಚಟ್ಟದ ಮೇಲೆ ಇರುವಾಗಲೇ ಬದುಕಿಸಿದರು. ಇನ್ನೊಬ್ಬರು ಸತ್ತು 4 ದಿವಸಗಳು ಕಳೆದಿತ್ತಂತೆ. ಎಷ್ಟು ದಿವಸ ರೀ? 4 ದಿವಸ. ಶವ ಕೊಳೆತಿರುವ ಸ್ಥಿತಿಯಲ್ಲಿರುವಾಗಲೂ ಕೂಡ ದೇವರು ಲಾಜರನೇ ಎಂಬುದಾಗಿ ಕರೆದಾಗ ಆ ಶವ ಎನ್ನುವಂಥದ್ದು ಏನಾಯ್ತಂತ್ರಿ, ಜೀವವನ್ನು ಪಡೆದುಕೊಂಡು ಹೊರಗಡೆ ಬಂತು. ಅಂದರೆ ದೇವರು ಎಷ್ಟು ಶಕ್ತಿಯುಳ್ಳಂಥ ದೇವರು. ಆತನು ಮಾತ್ರದಿಂದಲೇ ಸಮಸ್ತವನ್ನು ಉಂಟು ಮಾಡಿದ ದೇವರು ಎಂಬುದಾಗಿ ಇದರ ಮೂಲಕವಾಗಿ ನಾವು ಗ್ರಹಿಸಿಕೊಳ್ಳಬೇಕಾಗುತ್ತೆ. ಯಾಕೆ ಈ ವಿಷಯ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ ಅಂದರೆ, ಇವತ್ತು ಪ್ರಕೃತಿಯ ಮೇಲೆ ಇರತಕ್ಕಂಥ ಒಂದು ಅದ್ಭುತದಿಂದ ನಾವು ಆತ್ಮೀಯ ಪಾಠಗಳನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ ಪ್ರೇರೆ. ಯೇಸು ಸ್ವಾಮಿ ಒಂದು ಸ್ಥಳಕ್ಕೆ ಹೋದರು. ಅಲ್ಲಿ ಮೀಟಿಂಗನ್ನು ಇಟ್ಟಂಥ ಸಮಯದಲ್ಲಿ ಅನೇಕ ಸಾವಿರಾರು ಜನರು ಆ ಪ್ರಾರ್ಥನೆ ಕೂಟಕ್ಕೆ ಬಂದಾದ ಮೇಲೆ ಆ ಒಂದು ಪ್ರಾರ್ಥನೆ ಕೂಟಕ್ಕೆ ಆತನು ಹೋದಂಥ ಸಮಯದಲ್ಲಿ ಸಮುದ್ರವನ್ನು ದಾಟಿ ಶಿಷ್ಯರ ಸಂಗಡ ಆತ ಹೋದಂಥ ಸಮಯದಲ್ಲಿ ಅನೇಕ ಜನರಲ್ಲಿ ಬಂದಾಗ
ಆತನು ಹೇಳ್ತಾ ಇದ್ದಾನೆ, 3 ದಿವಸಗಳಾಯಿತು ಇವರು ನನ್ನ ಸಮೀಪಕ್ಕೆ ಬಂದು ಇವರಿಗೆ ಊಟಕ್ಕೆ ಕೊಡ್ರಿ ಎಂಬುದಾಗಿ ಹೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಬಳಿಯಲ್ಲಿ ಊಟಕ್ಕೆ ಕೊಡೋದಕ್ಕೆ ಏನೂ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಆ ಸಮಯದಲ್ಲಿ ಅವರ ಮಧ್ಯದಲ್ಲಿ ಇರ್ತಕ್ಕಂಥ ಒಬ್ಬ ಯೌವನ ಚಿಕ್ಕ ಮಗನ ಬಳಿಯಲ್ಲಿರ್ತಕ್ಕಂಥ 5 ರೊಟ್ಟಿ 2 ಮೀನುಗಳನ್ನು ಕೊಟ್ಟಾಗ ಯೇಸು ಸ್ವಾಮಿ ದೊಡ್ಡದಾಗಿರ್ತಕ್ಕಂಥ ಅದ್ಭುತ ಮಾಡಿದ್ರು ಪ್ರಿಯರು. ಏನಂತೇಳಿ, ಆ 5 ರೊಟ್ಟಿ 2 ಮೀನುಗಳು ಇಡೀ 5,000 ಜನರು ಉಂಡು ತೃಪ್ತರಾಗಿ ಮತ್ತೆ ಏನು ಮಾಡಿದ್ವು ಅಂತ 12 ಪುಟ್ಟಿಗಳು ಉಳಿದು. ಈ ಒಂದು ಪ್ರಾರ್ಥನೆ ಕೂಟ ಎಲ್ಲ ಮುಗಿದಿದ್ದಾದ ಮೇಲೆ ಶಿಷ್ಯರಿಗೆ ಸ್ವಾಮಿ ಹೇಳ್ತಾ ಇದ್ದಾರೆ, ಮತ್ತಾಯನ ಬರೆಸುವಾರ್ತೆ 14ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. 14ನೇ ವಚನದಿಂದ ಹಿಡಿದು 21ನೇ ವಚನದವರೆಗೆ 5 ರೊಟ್ಟಿ 2 ಮೀನುಗಳು ಸ್ವಾಮಿಯವರು ಯಾವ ರೀತಿ ಹೆಚ್ಚಿದ್ರೆ ಅನ್ನುವಂಥ ಅದ್ಭುತ ಇದ್ರೆ, 22ನೇ ವಚನದಿಂದ ಆತನ ಒಂದು ವಿಶೇಷವಾದಂಥ ಅದ್ಭುತ ಕಾರ್ಯ ಪ್ರಕೃತಿಯ ಮೇಲೆ ಜರುಗಿಸಿರುವಂಥದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಸಮುದ್ರದ ಮೇಲೆ ಆತನು ನಡೆದಿರುವಂಥ ಒಂದು ಸಂದರ್ಭದ ಕುರಿತಾಗಿ ಇವತ್ತಿನ ದಿವಸ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. 22ನೇ ವಚನದಿಂದ ಓದ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ರಿ. ಇದು ಆದ ಕೂಡಲೇ ಆತನು ತನ್ನ ಶಿಷ್ಯರಿಗೆ, ನಾನು ಈ ಜನರ ಗುಂಪುಗಳನ್ನು ಕಳುಹಿಸಿ ಬಿಡುವಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆ ದಡಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನು. ಆತನು ಜನರ ಗುಂಪುಗಳನ್ನು ಕಳುಹಿಸಿ ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಮತ್ತು ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು. ಅಷ್ಟರಲ್ಲಿ ದೋಣಿ ಭೂಮಿಗೆ ಬಹುದೂರ ಹೋಗಿತ್ತು ಮತ್ತು ಎದುರು ಗಾಳಿ ಬೀಸುತ್ತಿದ್ದರಿಂದ ತೆರೆಗಳ ಬಡಿತಕ್ಕೆ ಸಿಕ್ಕಿ ಒದ್ದಾಡುತ್ತಿತ್ತು. ರಾತ್ರಿಯ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು. ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಕೂಡಲೇ ಯೇಸು ಮಾತಾಡಿ ಅವರಿಗೆ, ಧೈರ್ಯವಾಗಿರಿ, ನಾನು, ಅಂಜಬೇಡಿರಿ ಎಂದು ಹೇಳಿದನು. ಅದಕ್ಕೆ ಪೇತ್ರನು, ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಣುಗುತ್ತಾ, ಸ್ವಾಮೀ, ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈಚಾಚಿ ಅವನನ್ನು ಹಿಡಿದು, ಅಲ್ಪವಿಶ್ವಾಸಿಯೇ, ಯಾಕೆ ಸಂದೇಹಪಟ್ಟೆ ಎಂದು ಹೇಳಿದನು. ತರುವಾಯ ಅವರು ದೋಣಿಯನ್ನು ಹತ್ತಿದ ಮೇಲೆ ಗಾಳಿ ನಿಂತು ಹೋಯಿತು. ಆಗ ದೋಣಿಯಲ್ಲಿದ್ದವರು, ನಿಜವಾಗಿ ನೀನು ದೇವಕುಮಾರನು ಎಂದು ಹೇಳಿ ಆತನಿಗೆ ನಮಸ್ಕರಿಸಿದರು ಎಂಬುದಾಗಿ. ಅವರು ಸಮುದ್ರ ದಾಟಿ ಗೆನೆಸರೆತ್ ದೇಶದ ದಡಕ್ಕೆ ಮುಟ್ಟಿದರು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಒಂದು ಸಂದರ್ಭ ಇದು ಎಂತಹ ಸಂದರ್ಭವಾಗಿ ನಮಗೆ ಕಾಣಿಸ್ತಾ ಇದೆ ಅಂತಂದರೆ, ಯೇಸು ಸ್ವಾಮಿ ಪ್ರಕೃತಿಯ ಮೇಲೆ ತನ್ನ ಶಕ್ತಿಯನ್ನು ಯಾವ ರೀತಿಯಾಗಿ ಆತನು ತೋರ್ಪಡಿಸ್ತಾ ಇದ್ದಾನೆ. ಆತನು ದೇವರಾಗಿರುವ ಕಾರಣಕ್ಕಾಗಿ, ದೇವಕುಮಾರನಾಗಿ ಈ ಲೋಕಕ್ಕೆ ಹೊರಟು ಬಂದ ಕಾರಣಕ್ಕಾಗಿ ಆತನಿಗೆ ಅಡೆತಡೆ ಎನ್ನುವಂಥದ್ದು ಯಾವುದು ಕೂಡ ಇಲ್ಲ. ಆತನು ಸಮುದ್ರದ ಮೇಲೆ ನಡೆದುಕೊಂಡು ಬರ್ತಾ ಇದ್ದಾನೆ. ಈ ಒಂದು ಅಂಶದಿಂದ ಕೆಲವೊಂದು ಆತ್ಮೀಯ ಪಾಠಗಳನ್ನು ಈ ಸಮಯದಲ್ಲಿ ನಾವು ಕಲಿತುಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ನಾವು ಕಲಿತುಕೊಳ್ಬೇಕಾಗಿರ್ತಕ್ಕಂಥ ಆತ್ಮೀಯ ಪಾಠ ಏನಂದರೆ, ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂತಂದರೆ, ಮೊಟ್ಟ ಮೊದಲನೇದಾಗಿ ನಾವು ಏಕಾಂತವಾದಂಥ ಪ್ರಾರ್ಥನೆಯನ್ನು ಮಾಡುವವರಾಗಿ ನಾವು ಇರಬೇಕು. ಒಂಟಿಗರಾಗಿರುವಾಗ ನಾವು ಪ್ರಾರ್ಥಿಸುವಂಥ ಮಕ್ಕಳಾಗಿರಬೇಕು. ಯೇಸು ಸ್ವಾಮಿ ಆತನು ಏಕಾಂತವಾಗಿ ಬೆಟ್ಟದ ಮೇಲೆ ಏರಿ, ಗುಡ್ಡದ ಮೇಲೆ ಏರಿ ಆತನು ಪ್ರಾರ್ಥನೆ ಮಾಡಿದನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಸಾವಿರಾರು ಜನರಿಗೆ ಆತನು ಪರಿಚರ್ಯ ಮಾಡಿದಾನೆ. ಆ ಸಮಯದಲ್ಲಿ ಅನೇಕವಾದಂಥ ದೈಹಿಕವಾಗಿರ್ತಕ್ಕಂಥ ಬಲಹೀನತೆ ಬಂದಿರಬಹುದು, ಆದರೂ ಕೂಡ ಆತನು ಪ್ರಾರ್ಥನೆಗೋಸ್ಕರವಾಗಿ ಏನು ಮಾಡ್ತಾ ಇದ್ದಾನೆ, ಏಕಾಂತವಾಗಿರುವುದಕ್ಕಾಗಿ ಶಿಷ್ಯರನ್ನು ಅಲ್ಲಿಂದ ಏನು ಮಾಡ್ತಾ ಇದ್ದಾನೆ, ಕಳಿಸ್ತಾ ಇದ್ದಾನೆ. ಪ್ರೇರಿ, ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಪ್ರಾರ್ಥಿಸುವವರಾಗಿ ಇರಬೇಕು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ನೀವು ಪ್ರಾರ್ಥಿಸಿರಿ. ನಿಮಗೆ ಅವಶ್ಯಕತೆಗಳು ಏನಿದಾವೆ ಅವುಗಳನ್ನು ದೇವರ ಮುಂದೆ ಹೇಳಿಕೊಳ್ಳುವುದಕ್ಕಾಗಿ ನೀವು ಪ್ರಾರ್ಥಿಸಿದಿರಿ. ನೀವು ಕೃತಜ್ಞತೆ ಸಮರ್ಪಣೆ ಮಾಡುವುದಕ್ಕಾಗಿ ನೀವು ಪ್ರಾರ್ಥಿಸಿರಿ. ನೀವು ಎಲ್ಲ ವೇಳೆಯಲ್ಲಿ ಪ್ರಾರ್ಥಿಸುವವರಾಗಿ ಇರ್ರಿ. ಇಲ್ಲಿ ವಿಶೇಷವಾಗಿ ಪ್ರಾರ್ಥನೆ, ಒಂಟಿತನದ ಪ್ರಾರ್ಥನೆ, ಏಕಾಂತವಾದಂಥ ಪ್ರಾರ್ಥನೆ ಕುರಿತಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಅನೇಕರು ತಮ್ಮ ಕೆಲಸಗಳ ಮಧ್ಯದಲ್ಲಿ, ಒತ್ತಡದ ಮಧ್ಯದಲ್ಲಿ ಇರುವಾಗ ಪ್ರಾರ್ಥನೆಯನ್ನು ಅನೇಕರು ನಿರ್ಲಕ್ಷ್ಯ ಮಾಡ್ತಾರೆ, ಅಲಕ್ಷ್ಯ ಮಾಡ್ತಾರೆ. ಇಲ್ಲ, ಇವತ್ತಿನ ದಿವಸ ನಾವು ಆಲಯಕ್ಕೆ ಹೋಗಿ ನಾವು ಪ್ರಾರ್ಥನೆ ಮಾಡೋದಿಲ್ಲ, ಇವತ್ತಿನ ದಿವಸ ನಾವು ಬೇರೊಂದು ಕೆಲಸ ಮಾಡಿದ್ವಿ, ನಾವು ಪ್ರಾರ್ಥನೆ ಮಾಡೋದಿಲ್ಲ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪ್ರಾರ್ಥನೆಗೆ ಮಾತ್ರ ಎಂದು ಕೂಡ ನೀನು ತಡೆ ಹೇಳುವುದಕ್ಕೆ ಹೋಗಬೇಡ. ನೀನು ಪ್ರಾರ್ಥನೆ ಮಾಡುವಂಥ ಮಗನಾಗು. ಏಕಾಂತವಾಗಿ ನೀನು ಪ್ರಾರ್ಥನೆ ಮಾಡಿ. ನಾವು ನೋಡ್ತಾ ಇದ್ದೇವೆ, ಭಾಳ ದೊಡ್ಡದಾಗಿರ್ತಕ್ಕಂಥ ಹೆಸರು ಪಡೆದುಕೊಂಡಿರ್ತಕ್ಕಂಥ ಸಭೆಯ ಸಂಸ್ಕರಣ ಕರ್ತನೆ ಎಂಬುದಾಗಿ ಹೆಸರುಗೊಂಡಿರ್ತಕ್ಕಂಥ ಮಾರ್ಟಿನ್ ಲೂಥರ್ ಅವರು
ಪ್ರತಿ ದಿವಸವೂ ಕೂಡ 2 ತಾಸುಗಳಷ್ಟು ಅವ್ರು ಏನು ಮಾಡ್ತಾ ಇದ್ರಂತೆ, ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೀತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆವತ್ತಿನ ದಿವಸಗಳಲ್ಲಿ ಏನಾದರೂ ಒಂದು ವೇಳೆ ಹೆಚ್ಚು ಕೆಲಸ ಇದ್ದರೆ, ಭಾಳ ಕೆಲಸಗಳು ಒತ್ತಡಗಳು ಇದ್ದಂಥ ಸಮಯದಲ್ಲಿ ಅವರು ಪ್ರಾರ್ಥನೆಗೆ ಇನ್ನೂ 1 ತಾಸು ಹೆಚ್ಚು ಸಮಯ ಕೊಡ್ತಾ ಇದ್ರು. ಚರಿತ್ರೆಗಳಲ್ಲಿ ನಾವು ನೋಡುವಾಗ ಪ್ರಿಯರೇ, ಅವರ ಪ್ರಾರ್ಥನೆಯ ಒಂದು ಶಕ್ತಿ, ಪ್ರಾರ್ಥನೆಯ ಒಂದು ಬಲದ ಮೂಲಕವಾಗಿ ಅವರು ಮುಂದೆ ಹೋಗುವಾಗ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು, ಸವಾಲುಗಳನ್ನು, ಎಲ್ಲವುಗಳನ್ನು ಎದುರಿಸುವಂಥ ಶಕ್ತಿಯನ್ನು ಅವರು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಪ್ರಿಯರೇ. ಇವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಾರ್ಥನೆ ಎನ್ನುವಂಥದ್ದನ್ನು ಭಕ್ತರು ಕಡಿಮೆ ಮಾಡಿದ್ದಾರೆ. ಹಲ್ಲೆಲೂಯಾ, ಭಾಳ ಮಾತಾಡೋದನ್ನು ಕಲಿತುಕೊಂಡಿದ್ದಾರೆ. ನಾವು ನೋಡ್ತಾ ಇದ್ದೇವೆ, ಕುಚೋದ್ಯವಾಗಿರ್ತಕ್ಕಂಥ ಸ್ಥಿತಿಗಳ ಕಡೆಗೆ ಜಾರಿ ಹೋಗ್ತಾ ಇದ್ದಾರೆ. ಪ್ರಾರ್ಥನೆಗೆ ಸಮಯವನ್ನು ಕೊಡ್ತಾ ಇಲ್ಲ. ನಿನಗೆ ಸಮಯ ಯಾವಾಗಿರುತ್ತೋ ಆ ಸಮಯದಲ್ಲಿ ನೀನು ಏಕಾಂತವಾಗಿದ್ದು ದೇವರನ್ನು ಪ್ರಾರ್ಥಿಸುವಂಥ ಮಗನಾಗು, ದೇವರಿಗೆ ಸಮಯವನ್ನು ಕೊಡುವಂಥ ವ್ಯಕ್ತಿಯಾಗು. ದೇವರಿಗೆ ನಿನ್ನ ಸಮಯವನ್ನು, ನಿನ್ನ ದೇಹವನ್ನು, ನೀನು ಮಾಡುವಂಥ ಕೆಲಸದ ವಿಷಯದಲ್ಲಿ ನಿನಗೆ ಬಂದಿರತಕ್ಕಂಥ ಆದಾಯವನ್ನು ದೇವರಿಗೆ ಕೊಡುವಂಥ ವ್ಯಕ್ತಿಯಾಗಿ ನೀನು ಇರಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರೇಯರ್, ಸ್ಪಷ್ಟವಾಗಿ ಪ್ರೇಯರ್ ಏನಂತ ಹೇಳಂತಂದರೆ, ಮೊದಲನೇದಾಗಿ ನೀನು ಏಕಾಂತವಾಗಿ ಪ್ರಾರ್ಥನೆ ಮಾಡುವಂಥದ್ದನ್ನು ಅಭ್ಯಾಸ ಮಾಡು. ಗುಂಪಿನಲ್ಲಿರುವಂಥ ಸಮಯದಲ್ಲಿ ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಆದರೆ ಏಕಾಂಗಿಯಾಗಿರುವಾಗ ಏಕಾಂತವಾದಂಥ ಪ್ರಾರ್ಥನೆಯ ಅವಶ್ಯಕತೆ ಎಷ್ಟೋ ನಮಗೆ ಇವತ್ತಿನ ದಿವಸ ಇದೆ ಪ್ರೇಯರ್. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ಹೆಚ್ಚು ಸಮಯ ಇದ್ದಾಗ ಆ ಸಮಯದಲ್ಲಿ ನೀನು ಜಯವನ್ನು ಸಾಧಿಸುವುದಕ್ಕಾಗಿ, ಆ ಸಮಯದಲ್ಲಿ ಹೆಚ್ಚು ಒತ್ತಡಗಳಿದ್ದಂಥ ಸಮಯದಲ್ಲಿ ಆ ಒತ್ತಡದಲ್ಲಿ ನೀನು ಜಯವನ್ನು ಸಾಧಿಸುವುದಕ್ಕಾಗಿ ಮುಂದೆಯೇ ನೀನು ದೇವರ ಮುಂದೆ ತಲೆಬಾಗಿದರೆ ನಿನ್ನ ಜಯದ ಜೀವಿತ ಎನ್ನುವಂಥದ್ದು ಖಂಡಿತವಾಗಿ ಉನ್ನತ ಸ್ಥಾನದಲ್ಲಿ ಇರುವುದಕ್ಕೆ ಸಾಧ್ಯ ಪ್ರೇಯರೆ. ನಾವು ನೋಡ್ತಾ ಇದ್ದೇವೆ ಪ್ರೇಯರೆ, ದಾನಿಯೇಲನನ್ನು ನೀವು ಒಂದು ಸಾರಿ ಆಲೋಚನೆ ಮಾಡಿರಿ. ಸಿಂಹಗಳ ಗವಿಯಲ್ಲಿ ಹಾಕ್ತಾರೆ ಎನ್ನುವಂಥ ಕಾನೂನು ಬಂದಾಗಲೂ ಕೂಡ ದಾನಿಯೇಲನು ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏಕಾಂತವಾದಂಥ ರೀತಿಯಲ್ಲಿ ಕೂತ್ಕೊಂಡು ದೇವರಿಗೆ ಮೂರಾವರ್ತಿ ತನ್ನ ಕೆಲಸ ಎಲ್ಲ ಏನೆಲ್ಲ ಇದ್ರೂ ಕೂಡ ಮುಂಜಾನೆ, ಮಧ್ಯಾಹ್ನ, ರಾತ್ರಿಯ ವೇಳೆಯಲ್ಲಿ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿದ್ದ. ಜಯದ ಜೀವಿತವನ್ನು ಆತ ಜೀವಿಸಿದ ಪ್ರೇಯರೆ. ಹಲ್ಲೆಲೂಯಾ, ಪ್ರೇಸ್. ಅದಕ್ಕಾಗಿ ಪ್ರೇಯರ್ ಇವತ್ತಿನ ದಿವಸ ಏಕಾಂತ ಪ್ರಾರ್ಥನೆಯನ್ನು ನಾವು ಮಾಡುವವರಾಗಿ ಇರಬೇಕು. ಎರಡನೇದಾಗಿ ಇಲ್ಲಿ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ, ಕಲಿತುಕೊಳ್ಬೇಕಾಗಿರ್ತಕ್ಕಂಥ ಎರಡನೇ ಅಂಶ ಏನಂತಂದರೆ, ಶಿಷ್ಯರೆಲ್ಲರಿಗೆ ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ದೋಣಿಯನ್ನು ಹತ್ತಿ ಮುಂದಕ್ಕೆ ಹೋಗ್ರಿ ಅಂತೇಳಿ ಅವ್ರನ್ನ ಬಲವಂತ ಮಾಡಿದ ಮೇಲೆ ಯೇಸು ಸ್ವಾಮಿಯ ಮಾತುಗಳನ್ನು ಕೇಳಿಸಿಕೊಂಡವರಾಗಿ ಶಿಷ್ಯರು ಸಮುದ್ರದ ಮೇಲೆ, ಅವರ ದೋಣಿಯ ಮೇಲೆ ಏನು ಮಾಡ್ತಾ ಇದ್ದಾರೆ ರೀ, ಪ್ರಯಾಣಿಸ್ತಾ ಇದ್ದಾರೆ ಪ್ರೇಯರ್. ಯಾವಾಗ ಪ್ರಯಾಣಿಸುವುದಕ್ಕೆ ಪ್ರಾರಂಭ ಮಾಡಿದ್ರು ಅವರಿಗೆ ತುಫಾನು ಎನ್ನುವಂಥದ್ದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲೆಗಳ ತೆರೆಗಳ ಒಂದು ಅಡ್ಡುವಿಕೆ ಎನ್ನುವಂಥದ್ದು ಅವರಿಗೆ ಬರ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ, ದೇವರು ಹೇಳಿದಾನೆ ನೀವು ಹೋಗ್ರಿ ಮುಂದಕ್ಕೆ ಅಂತೇಳಿ. ದೇವರು ಆಜ್ಞೆಯನ್ನು ಕೊಟ್ಟಾಗ ಆತನ ಚಿತ್ತಾನುಸಾರವಾಗಿ ಇವರು ಪ್ರಯಾಣವಾಗಿ ಹೋಗುವಂಥ ಸಮಯದಲ್ಲಿಯೂ ಕೂಡ ಇವರಿಗೆ ಸಮಸ್ಯೆ ಎನ್ನುವಂಥದ್ದು ಏನಾಯ್ತು ರೀ, ಎದುರಾಯಿತು ಪ್ರಿಯರೇ. ಭಾಳ ಜನ ಅಂದುಕೊಳ್ತಾರೆ ನಾವು ಎಷ್ಟೋ ಭಕ್ತಿ ಉಳ್ಳವರಾಗಿ ಇದ್ದೇವೆ, ಆದರೂ ಕೂಡ ಕಷ್ಟಗಳು ನಮಗೇ ಬರ್ತಾವೆ. ಭಾಳ ಜನ ನೆನೆಸ್ತಾ ಇರ್ತಾರೆ, ನಾವು ದೇವರಿಗೆ ಏನೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ಭಕ್ತಿ ಜೀವಿತದಲ್ಲಿಯೇ ಎಷ್ಟೋ ಕಷ್ಟಗಳನ್ನು, ಎಷ್ಟೋ ಶ್ರಮೆಗಳನ್ನು ನಾವು ಅನುಭವಿಸುವವರಾಗಿ ಇದ್ದೇವೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಈ ಲೋಕದಲ್ಲಿ ಶ್ರಮೆ ಇದೆ, ಈ ಲೋಕದಲ್ಲಿ ಸಂಕಟ ಇದೆ, ಈ ಲೋಕದಲ್ಲಿ ಅನೇಕವಾಗಿರ್ತಕ್ಕಂಥ ಕಾರ್ಯಗಳಿದ್ದಾವೆ. ಹಲ್ಲೆಲೂಯಾ, ದೇವರೇ ಹೇಳಿದಾನೆ ಹೋಗಿ ಎಂಬುದಾಗಿ ದೇವರ ಚಿತ್ತಾನುಸಾರವಾಗಿ ಇವರು ಹೊರಟಿದ್ದಾರೆ, ಆದರೂ ಕೂಡ ಸಮಸ್ಯೆ ಬಂತು. ಆದರೆ ನಾವು ಯೋಹಾನ ಬರೆಸುವ 16-33 ವಚನದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಏನಂತ ಹೇಳಂತಂದರೆ, ಲೋಕವನ್ನು ನಾನು ಜಯಿಸಿದ್ದೇನೆ. ಏನಂತ ಹೇಳ್ತಾ ಇದ್ದಾರೆ, ಲೋಕವನ್ನು ನಾನು ಜಯಿಸಿದ್ದೇನೆ, ಹೆದರಬೇಡ್ರಿ, ಭಯಪಡಬೇಡ್ರಿ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಸಂಕಟ ಇದೆ. ಇದು ಸಂಕಟದ ಒಂದು ಲೋಕ, ರೋಗಗಳು ತುಂಬಿದಂಥ ಲೋಕ, ಪಾಪ ತುಂಬಿದಂಥ ಲೋಕ. ಈ ಲೋಕವನ್ನು ಯಾರು ಜಯಿಸಿದಾರ್ರಿ? ಯೇಸು ಕ್ರಿಸ್ತನು ಜಯಿಸಿದಾನೆ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆತನು ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿರುವಂಥದ್ದು ಮಾತ್ರವಲ್ಲ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೂ ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಆತನು ಏನು ಮಾಡ್ತಾ ಇದ್ದಾನೆ ರೀ, ಇಲ್ಲಿ ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಸಮುದ್ರದ ಮೇಲೆ ತುಫಾನು ಏರ್ಪಟ್ಟಾದಂಥ ಸಮಯದಲ್ಲಿ ಶಿಷ್ಯರು ವಿಶ್ವಾಸವುಳ್ಳವರಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರನ್ನು ಅವ್ರು ಏನು ಮಾಡ್ತಾ ಇಲ್ಲ, ಸಂದೇಹ ಪಡ್ತಾ ಇಲ್ಲ. ಅವ್ರು ಹೋಗ್ತಾ ಇದ್ದಾರೆ, ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸಿ ಅವ್ರು ಏನು ಮಾಡ್ತಾ ಇದ್ದಾರೆ ರೀ, ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವರಲ್ಲಿ ವಿಶ್ವಾಸ ಇದೇನಾ ಇಲ್ವಾ ಅಂತೇಳಿ ದೇವರು ಏನು ಮಾಡ್ತಾ ಇದ್ದಾನೆ, ಆ ಒಂದು ಸಮುದ್ರದ ಅಲೆಗಳನ್ನು ಅನುಮತಿಸಿದವನಾಗಿ ಇದ್ದಾನೆ ಪ್ರಿಯರೇ. ಯೋಬನಲ್ಲಿಯೂ ಕೂಡ
ಜೀವಿತದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಸಂಕಷ್ಟ ಒದಗಿ ಬಂದಂಥ ಸಮಯದಲ್ಲಿ ಯೋಬನ ಪರೀಕ್ಷೆ ಆದಾಗ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಯೋಬನು ಏನಾದಂತೆ 2ರಷ್ಟು ಆಶೀರ್ವಾದವನ್ನು ಸ್ವತ್ತು 2ರಷ್ಟು ಹೆಚ್ಚಿಸಿಕೊಳ್ಳುವಂಥ ಭಕ್ತಿಯ ಜೀವಿತವನ್ನು ಮಾಡಿದ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿನ್ನ ವಿಶ್ವಾಸ ಎನ್ನುವಂಥದ್ದು ಪರೀಕ್ಷೆಗೆ ಒಳಗಾಗುತ್ತೆ ಪ್ರೇರೆ. ಆ ಸಮಯದಲ್ಲಿ ನೀವು ಹೆಂಗಿರ್ಬೇಕಂತೆ, ಧೈರ್ಯವಾಗಿ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರೆ, ಸಮುದ್ರದ ಅಲೆಗಳ ಮೇಲೆ ಸ್ವಾಮಿ ತನ್ನ ಶಿಷ್ಯರ ಬಳಿಗೆ ಆತನು ನಡೆದುಕೊಂಡು ಬರ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡುವಾಗ ದೇವರಂತೆ ಆತನು ನೀರಿನ ಮೇಲೆಯೂ ಕೂಡ ನಡೆದುಕೊಂಡು ಬರ್ತಾನೆ ಎನ್ನುವಂಥದ್ದಕ್ಕೆ ಇಲ್ಲಿ ನಾವು ಸ್ಪಷ್ಟವಾಗಿರ್ತಕ್ಕಂಥ ನಿದರ್ಶನವನ್ನು ನಾವು ನೋಡ್ತಾ ಇದ್ದೇವೆ. ಯಾಕೆ ಆತನು ನೀರಿನ ಮೇಲೆ ನಡೆದುಕೊಂಡು ಬರ್ತಾ ಇದ್ದಾನೆ? ತನ್ನ ಶಿಷ್ಯರನ್ನು ಕಾಪಾಡುವುದಕ್ಕಾಗಿ, ತನ್ನ ಶಿಷ್ಯರಿಗೆ ಬರುವಂಥ ಶ್ರಮೆಯನ್ನು ತೊಲಗಿಸುವುದಕ್ಕಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ನಾವು ಎದುರಿಸಬೇಕಾದಂಥ ಎಷ್ಟೋ ಶ್ರಮೆಗಳು, ಎಷ್ಟೋ ಸಂಕಟಗಳು, ಎಷ್ಟೋ ಬಾಧೆಗಳು ಅವು ನಮ್ಮ ಮೇಲುಗಳಿಗೋಸ್ಕರವಾಗಿ ಎಂಬುದಾಗಿ ನಾವೇನು ಮಾಡ್ಬೇಕ್ರಿ? ನೆನೆಸುವವರಾಗಿ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ದೇವರು ಅಂಥ ಸಮಯದಲ್ಲಿ ಕೂಡ, ಸಮಸ್ಯೆಯಲ್ಲಿ ಕೂಡ ನಮ್ಮನ್ನು ಒಂಟಿಗರಾಗಿ ಬಿಡೋದಿಲ್ಲ ಪ್ರೇರೆ. ದೇವರ ಚಿತ್ತದಂತೆಯೇ ಹೋಗ್ತಾ ಇದ್ದಾರೆ. ಆದರೂ ಕೂಡ ಶ್ರಮೆ ಬಂತು, ಆದರೂ ಅವ್ರು ಏನಾಗಲಿಲ್ಲ, ಭಯ ಪಡಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಇವತ್ತಿನ ದಿವಸ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ 2ನೇ ಪಾಠ ಏನಂತಂದರೆ, ದೇವರ ಚಿತ್ತಾನುಸಾರವಾಗಿಯೇ ನಾವು ಹೋಗುವಾಗ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸವನ್ನು ದೇವರು ಪರೀಕ್ಷಿಸಿದಂಥ ಸಮಯದಲ್ಲಿ ನಾವು ಹೆಂಗಿರ್ಬೇಕ್ರಿ? ದೇವರಿಗೆ ವಿಧೇಯತೆಯಲ್ಲಿಯೇ ಇರಬೇಕು. ಪರೀಕ್ಷಿಸಿದಂಥ ಸಮಯದಲ್ಲಿ ದೇವರು ನಮ್ಮನ್ನು ಬಿಟ್ಟು ಹೋಗಲ್ಲ, ಆತನು ನಮ್ಮ ಸಮೀಪದಲ್ಲಿಯೇ ಇರ್ತಾನೆ ಪ್ರೇಯರೆ. 3ನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೆ, ಸತ್ಯವೇದ ಈ ರೀತಿಯಾಗಿ ತಿಳಿಸ್ತಾ ಇದೆ. 3ನೆಯ ಒಂದು ಪಾಠ ಏನಂತಂದರೆ, ಸಮುದ್ರದ ಮೇಲೆ ಸ್ವಾಮಿ ನಡೆದುಕೊಂಡು ಅವರ ಬಳಿಗೆ ಬರುವಂಥ ಸಮಯದಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ? ಅಯ್ಯೋ ಭೂತ ಬಂತು ಅಂತೇಳಿ ಏನು ಮಾಡ್ತಾ ಇದ್ದಾರಂತೆ? ಭಯ ಪಡ್ತಾ ಇದ್ದಾರೆ ಪ್ರೇಯರೆ. ಕೇಕೆಗಳನ್ನು ಹಾಕ್ತಾ ಇದ್ದಾರೆ, ಅಯ್ಯೋ ಭೂತ, ಅಯ್ಯೋ ಎಂಬುದಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ ರೀ? ಭಾಳ ಭಯಂಕರವಾದಂಥ ರೀತಿಯಲ್ಲಿ ಕಿರಿಸ್ತಾ ಇದ್ದಾರೆ ಪ್ರೇಯರೆ. ಹಲ್ಲೆಲೂಯಾ, ಅಯ್ಯೋ ಇನ್ನೂ ದಡನೆ ನಮಗೆ ಬರಲಿಲ್ವಲ್ಲ, ಸ್ವಾಮಿಯೇನೋ ನಮ್ಮನ್ನು ಮುಂದಕ್ಕೆ ಹೋಗು ಎಂಬುದಾಗಿ ಹೇಳಿದ, ನಾವೇನೋ ಹೋಗ್ತಾ ಇದ್ದೇವೆ, ಬಿಟ್ಟು ನಡೀರಿ ಎಂಬುದಾಗಿ ಹೇಳಿದ, ನಾವೇನೋ ನಡೀತಾ ಇದ್ದೇವೆ, ಸಮುದ್ರದಲ್ಲಿ ಹೋಗ್ತಾ ಇದ್ದೇವೆ ದೋಣಿಯ ಮೇಲೆ, ಆದರೆ ಇನ್ನೂ ಕೂಡ ನಮಗೆ ದಡ ಎನ್ನುವಂಥದ್ದು ಬರ್ತಾ ಇಲ್ಲ. ಆದರೆ ಯಾರು ಬಂದ್ರಂತ ಅವ್ರ ಎದುರಿಗೆ? ಏಸಪ್ಪನೇ ಬಂದರೂ ಕೂಡ ಅವ್ರು ಏನಂತ ಹೇಳಿ ತಿಳ್ಕೊಳ್ತಾ ಇದ್ದಾರೆ, ಅಯ್ಯೋ ಭೂತವಂತ. ಯಾಕಂದರೆ ಅಲ್ಲಿವರೆಗೆ ಅಂತಹ ಒಂದು ಘಟನೆಯನ್ನು ಅವರು ನೋಡಿರಲಿಲ್ಲ. ನೀರಿನ ಮೇಲೆ ಯಾರು ಕೂಡ ನಡೆದು ಬಂದಿರತಕ್ಕಂಥ ಒಂದು ವಿಷಯವನ್ನು, ಸಂಗತಿಯನ್ನು ಅವ್ರು ಏನು ಮಾಡಿರಲಿಲ್ಲ ರೀ? ತಮ್ಮ ಕಣ್ಣಾರಿ ಯಾವತ್ತಿಗೂ ಕೂಡ ಅವರು ನೋಡಿರಲಿಲ್ಲ ಪ್ರಿಯರೇ. ಆದರೆ ಯೇಸು ಸ್ವಾಮಿ ಧೈರ್ಯವಾಗಿರಿ, ನಾನೇ, ಭಯ ಪಡಬೇಡಿರಿ ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ? ಹೇಳ್ತಾ ಇದ್ದಾನೆ ಪ್ರೇಯರೆ. ಹಲ್ಲೆಲೂಯಾ, ಶಿಷ್ಯರಂತೆ ಅನವಶ್ಯಕವಾಗಿ ಅವರು ಏನು ಮಾಡ್ತಾ ಇದ್ದಾರೆ? ಭಯ ಪಡ್ತಾ ಇದ್ದಾರೆ. ದೇವರಾದರೂ ಅವರನ್ನು ರಕ್ಷಿಸುವುದಕ್ಕಾಗಿ ಅವರ ಸಮೀಪಕ್ಕೆ ಬರ್ತಾ ಇದ್ದಾನೆ ಎಂಬುದಾಗಿ ಅವರು ಗ್ರಹಿಸಿಕೊಳ್ಳಲಾರದೆ ಹೋಗ್ತಾ ಇದ್ದಾರೆ ಪ್ರೇಯರೆ. ಆದರೆ ಯೇಸು ಸ್ವಾಮಿ ಆದರೂ ಅವರನ್ನು ಬಿಡದೆ ಸಮಸ್ಯೆಯಲ್ಲಿ ಆತನು ಅವರನ್ನು ಹಿಂಬಾಲಿಸಿ ಹೊರಟು ಬಂದ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನು ಮಾಡ್ತಾ ಇದ್ದಾನೆ? ಸ್ವಾಮಿ ನಿನ್ನನ್ನು ಮುಂದಕ್ಕೆ ಹೋಗಿ ಎಂಬುದಾಗಿ ಹೇಳಿದಾಗ ಆತನು ನಿನ್ನನ್ನು ಒಂಟಿಗಳಾಗಿ ಬಿಡೋದಿಲ್ಲ. ಆತನು ನೀನು ಸಮಸ್ಯೆಯಲ್ಲಿರುವಾಗ ಆತನು ನಿನ್ನ ಸಮೀಪಕ್ಕೆ ಬರ್ತಾನೆ. ಆತನು ನಿನ್ನ ಬಿಡದೆ ನಿನ್ನನ್ನು ಹತ್ತುಕೊಳ್ತಾನೆ. ನಿನ್ನನ್ನು ಕಷ್ಟದಲ್ಲಿ ನಿಲ್ಲಿಸದೆ ಆತನು ನಿನ್ನನ್ನು ಕುಗ್ಗಿಸದೆ ಉದ್ಧರಿಸ್ತಾನೆ. ನಿನ್ನನ್ನು ನಶಿಸದೆ ಆತನು ನಿಲ್ಲಿಸ್ತಾನೆ. ನಿನ್ನನ್ನು ಎಂದಿಗೂ ಕೂಡ ಮರೆಯದೆ ಆತನು ಕೈ ಹಿಡಿದು ನಡೆಸ್ತಾನೆ ಪ್ರೇಯರ್. ಹಲ್ಲೆಲೂಯಾ, ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದ ಪ್ರೇಯರ್, ದೇವರು ಶಿಷ್ಯರು ಸಮಸ್ಯೆಯಲ್ಲಿ ಸಿಲುಕಿದಾಗ, ಶ್ರಮೆಯಲ್ಲಿ ಸಿಲುಕಿದಾಗ ಅವರನ್ನ ಒಂಟಿಗರಾಗಿ ದೇವರು ಬಿಡಲಿಲ್ಲ. ಅವರನ್ನು ಏನು ಮಾಡ್ತಾ ಇದ್ದಾನೆ? ದೇವರು ರಕ್ಷಿಸುವುದಕ್ಕಾಗಿ ಅವರನ್ನು ಹುಡುಕಿಕೊಂಡು ಬರ್ತಾ ಇದ್ದಾನೆ. ಅರಸಲ 50ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ದೇವರನ್ನು ಕೂಗುವಾಗ ದೇವರು ನಮ್ಮ ಸಮೀಪಕ್ಕೆ ಬಂದು ತನ್ನ ಅದ್ಭುತ ಕಾರ್ಯಗಳನ್ನು ಆತನ ಏನು ಮಾಡ್ತಾನಂತೆ? ಜರುಗಿಸ್ತಾನೆ ಪ್ರೇಯರ್. ಕಷ್ಟ ಕಾಲದಲ್ಲಿ ನೀವು ನನಗೆ ಮೊರೆ ಇಡಿರಿ, ಆಗ ನಾನು ನಿಮ್ಮನ್ನು ಬಿಡಿಸುವೆನು ಎಂಬುದಾಗಿ. ಹಲ್ಲೆಲೂಯಾ. ಕಷ್ಟದ ಸಮಯದಲ್ಲಿ, ನಷ್ಟದ ಸ್ಥಿತಿಯಲ್ಲಿರುವಾಗ ದೇವರನ್ನು ಕೂಗುವಾಗ ದೇವರು ಎಂದಿಗೂ ಕೂಡ ನಮ್ಮನ್ನು ಏನು ಮಾಡಲ್ಲ? ಬಿಡಲ್ಲ ಪ್ರೇಯರ್. ಹಲ್ಲೆಲೂಯಾ. ಆತನೇ ಹೋಗು ಎಂಬುದಾಗಿ ಹೇಳಿದಾನೆ. ಆತನೇ ಶ್ರಮೆಗಳನ್ನು ಅನುಮತಿಸಿದ್ದಾನೆ. ಆತನೇ ಶ್ರಮೆಯ ಮಧ್ಯದಲ್ಲಿಯೂ ಕೂಡ ಅವರ ಸಮೀಪಕ್ಕೆ ಬಂದು ಅವರನ್ನು ಬಿಡಿಸ್ತಾ ಇದ್ದಾನೆ, ರಕ್ಷಿಸುವಂಥ
ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನೀರಿನ ಮೇಲೆಯೂ ಕೂಡ ನಡೆದುಕೊಂಡು ಬಂದು ಆತನು ಅವರನ್ನು ಏನು ಮಾಡ್ತಾ ಇದ್ದಾನೆ, ಆದುಕೊಳ್ಳುವಂಥದ್ದು ಮಾತ್ರವಲ್ಲ, ರಕ್ಷಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಇಲ್ಲಿ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕ ಮೂರನೇ ಪಾಠ ಏನಂತಂದರೆ, ನಿನ್ನ ಕಷ್ಟ ಕಾಲದಲ್ಲಿ ದೇವರು ನಿನ್ನನ್ನು ಕೈ ಬಿಡೋದಿಲ್ಲ. ಆದರೆ ಕಷ್ಟದ ಸಮಯದಲ್ಲಿ ನೀನು ಭಯ ಪಡಬೇಡ, ದಿಗಿಲು ಪಡಬೇಡ, ಅಂಜಬೇಡ, ಕಳವಳಗೊಳ್ಳಬೇಡ. ನಿನ್ನನ್ನು ಉದ್ಧರಿಸಿ ರಕ್ಷಿಸುವಂಥ ದೇವರು ನಿನಗೋಸ್ಕರವಾಗಿ ಇದ್ದಾನೆ ಎಂಬುದಾಗಿ ಗ್ರಹಿಸಿಕೊಂಡು ನೀನು ಜೀವಿಸುವಂತಹ ವ್ಯಕ್ತಿಯಾಗು. ಹಲ್ಲೆಲೂಯಾ, ಬಲಹೀನನಾಗಬೇಡ. ಹಲ್ಲೆಲೂಯಾ, ಯಾವ ಒಂದು ವಿಷಯಕ್ಕೆ ಸಂಗತಿಗೆ ನೀನು ಭಯಪಟ್ಟು ನೀನು ಸೋತು ಹೋಗದೆ ಇರಬೇಡ. ನೀನು ಸಂಪೂರ್ಣವಾಗಿ ದೇವರನ್ನು ಆತುಕೊಂಡು ದೇವರು ನಿನಗಾಗಿ ಇದ್ದಾನೆಂಬುದಾಗಿ ಗ್ರಹಿಸಿಕೊಂಡು ನಿನ್ನನ್ನು ಕರೆದಂಥ ದೇವರು ಜೀವ ಸ್ವರೂಪನಾದಂಥ ದೇವರು ಎಂಬುದಾಗಿ ನೀನು ಸಂಪೂರ್ಣವಾಗಿ ನಂಬಿಕೆ ಇಟ್ಟವನಾಗಿ ನೀನು ಜೀವಿಸಬೇಕಾಗಿದೆ ಪ್ರಿಯರೇ. ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರಂತೆ ನೀರಿನ ಮೇಲೆ ನಡೆದುಕೊಂಡು ಆತನು ಬರುವಾಗ ಪೇತ್ರನು ಸ್ವಾಮಿಯನ್ನು ನೋಡ್ತಾ ಇದ್ದಾನೆ. ಪೇತ್ರನ ಒಂದು ಲಕ್ಷಣ ಏನಂತಂದರೆ, ಯಾವಾಗಲೂ ಕೂಡ ದುಡುಕಿ ಮಾತಾಡುವಂಥ ಸ್ವಭಾವವುಳ್ಳಂಥ ವ್ಯಕ್ತಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದುಡುಕಿ, ಶಿಷ್ಯರಲ್ಲಿಯೇ ದೊಡ್ಡದಾಗಿರ್ತಕ್ಕಂಥ ವಯಸ್ಸು ಹೆಚ್ಚಿರ್ತಕ್ಕಂಥ ಒಬ್ಬ ಶಿಷ್ಯ, ಯಾವಾಗಲೂ ಯೇಸು ಸ್ವಾಮಿಯ ಒಂದು ಇನ್ನರ್ ಸರ್ಕಲಲ್ಲಿ ಇರ್ತಕ್ಕಂಥ 3 ಶಿಷ್ಯರಲ್ಲಿ ಒಬ್ಬ ಶಿಷ್ಯ ಪೇತ್ರ, ಯೋಹಾನ, ಯಾಕೋಬ. ಈ 3 ಕೂಡ ಸ್ವಾಮಿಯ ಸಮೀಪದಲ್ಲಿ ಇರುವಂಥ ವ್ಯಕ್ತಿತ್ವಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಹಲ್ಲೆಲೂಯಾ, ಯಾವಾಗ ಸ್ವಾಮಿ ಅಂತೇಳಿ ಗೊತ್ತಾಯಿತು ಪೇತ್ರನಿಗೆ, ಆತನಲ್ಲಿ ಉತ್ಸಾಹ ಎನ್ನುವಂಥದ್ದು ಹೆಚ್ಚಾಗುವುದಕ್ಕೆ ಪ್ರಾರಂಭ ಆಯಿತು. ಯಾಕಂದರೆ ನನ್ನ ಸ್ವಾಮಿ ನೀರಿನ ಮೇಲೆ ನಡೆದುಕೊಂಡು ಬರ್ತಾ ಇದ್ದಾನೆ, ನಾನು ಕೂಡ ನೀರಿನ ಮೇಲೆ ನಡಿಬೇಕು ಅಂತೇಳಿ ಆತನಲ್ಲಿ ಒಂದು ಆಲೋಚನೆ ಹುಟ್ಟಿದಾಗ, ಸ್ವಾಮಿ ನೀನೇ ಆದರೆ ನಾನೂ ಕೂಡ ನೀರಿನ ಮೇಲೆ ಬರುವುದಕ್ಕೆ ನನಗೂ ಅಪ್ಪಣೆ ಕೊಡು ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ ಕೇಳಿದಾಗ, ಅವಾಗ ಸ್ವಾಮಿ ಬಾ ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ ರೀ, ಕರಿತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿ ನೀರಿನ ಮೇಲೆ ನಡೆದುಕೊಂಡು ಬರುವುದನ್ನು ನೋಡಿರ್ತಕ್ಕಂಥ ಪೇತ್ರನು ತಾನೂ ಕೂಡ ಬರ್ತೀನಿ ಎಂಬುದಾಗಿ ಹೇಳಿದಾಗ, ಸ್ವಾಮಿ ಬಾ ಎಂಬುದಾಗಿ ಕರೆದಂಥ ಸಮಯದಲ್ಲಿ ಪೇತ್ರನು ಏನು ಮಾಡಿದರಿ, ದೋಣಿಯಿಂದ ನೀರಿನ ಮೇಲೆ ಕಾಲಿಟ್ಟು ನಡೆಯುತ್ತಾ ಬರ್ತಾ ಇದ್ದಾನೆ ಪ್ರಿಯರೇ. ಆಹಾ, ಎಷ್ಟು ದೊಡ್ಡದಾಗಿರ್ತಕ್ಕಂಥ ನಂಬಿಕೆ, ವಿಶ್ವಾಸ ಯಾರದ್ರಿ, ಪೇತ್ರನದ್ದು ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನೀರಿನ ಮೇಲೆ ನಡೆದಿರ್ತಕ್ಕಂಥ ಏಕೈಕ ಮನುಷ್ಯನೆಂಬುದಾಗಿ ನಾವು ಪೇತ್ರನನ್ನು ಇಲ್ಲಿ ನೋಡ್ಬೋದು. ಹಲ್ಲೆಲೂಯಾ, ಚರಿತ್ರೆಯಲ್ಲಿ ನಾವು ನೋಡುವಾಗ ನೀರಿನ ಮೇಲೆ ಯೇಸು ಸ್ವಾಮಿ ಆತನ ಸಂಗಡ ನಡೆದಿರ್ತಕ್ಕಂಥ ಮನುಷ್ಯರಲ್ಲಿ ಯಾರೀ, ಈ ಪೇತ್ರನನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಸ್ವಾಮಿ ನೀರಿನ ಮೇಲೆ ನೀನು ನಡೆಯುವುದೇ ಆದರೆ ನನ್ನನ್ನು ಕೂಡ ನಡೆಸು ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ ಕೇಳಿ, ಅದರ ಮೇಲೆ ನಡೆಯುವಂಥ ಒಂದು ದೊಡ್ಡದಾಗಿರ್ತಕ್ಕಂಥ ವಿಶ್ವಾಸವನ್ನು, ದೇವರ ಮೇಲೆ ಇರ್ತಕ್ಕಂಥ ನಂಬಿಕೆ, ಒಂದು ಶಕ್ತಿಯನ್ನು ಏನು ಮಾಡ್ತಾ ಇದ್ದಾನೆ, ತೋರ್ಪಡಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಒಂದು ದೋಣಿಯಿಂದ ಆ ಸಮಯದಲ್ಲಿ ಭಯ ಎನ್ನುವಂಥದ್ದು ಇರ್ತಕ್ಕಂಥ ಪೇತ್ರ ಈ ಸಮಯದಲ್ಲಿ ದೋಣಿಯನ್ನು ಬಿಟ್ಟು ನೀರಿನ ಮೇಲೆ ನಡೆಯುವುದಕ್ಕಾಗಿ ತನ್ನನ್ನು ತಾನು ಏನು ಮಾಡ್ತಾ ಇದ್ದಾನೆ, ದೇವರ ಒಂದು ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ಸನ್ನದ್ಧಪಡಿಸ್ಕೊಳ್ತಾ ಇದ್ದಾನೆ, ಸಿದ್ಧನಾಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ವಿಶ್ವಾಸದ ಒಂದು ಹೆಜ್ಜೆಯನ್ನು ಇಟ್ಟವನಾಗಿ ಇಲ್ಲಿ ಪೇತ್ರ ನಮಗೆ ಕಾಣ್ತಾ ಇದ್ದಾನೆ. ಹಲ್ಲೆಲೂಯಾ, ನನ್ನ ದೇವರು ಮುಂದೆ ಹೋಗಿದ್ದಾನೆ, ನನ್ನ ದೇವರು ಮಾತು ಕೊಟ್ಟರೆ ಸಾಕು, ಸ್ವಾಮಿ ನೀನೇ ಆಗಿದೆಯಲ್ಲ, ನೀನಾದರೆ ನನ್ನನ್ನು ಕೂಡ ನಡೆಯುವುದಕ್ಕೆ ನೀನು ಹೇಳು ಎಂಬುದಾಗಿ ಹೇಳಿದಾಗ ಆತನು ನಡೀತಾ ಇದ್ದಾನೆ ಪ್ರಿಯರಲ್ಲಿ. ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂತಂದರೆ, ದೇವರ ಶಕ್ತಿಯ ಮೇಲೆ ಪೇತ್ರನು ಇಟ್ಟಿರ್ತಕ್ಕಂಥ ವಿಶ್ವಾಸ ಬಹಳ ದೊಡ್ಡದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ಸಮಯದಲ್ಲಿ ಯಾವುದೋ ರೋಗ, ಅನಾರೋಗ್ಯ, ಬಾಧೆ, ಸಮಸ್ಯೆ ಬಂದಂಥ ಸಮಯದಲ್ಲಿ ದೇವರು ಅದನ್ನು ತೆಗೆದುಹಾಕ್ತಾನಂತೇಳಿ ನಮಗೆ ಗೊತ್ತು. ಆದರೂ ಕೂಡ ನಾವು ಏನು ಮಾಡ್ತೀವಿ, ಅಲ್ಪ ವಿಶ್ವಾಸಿಗಳಾಗ್ಬಿಡ್ತೀವಿ. ವಿಶ್ವಾಸವನ್ನು ತೋರಿಸೋದಿಲ್ಲ. ಖಂಡಿತವಾಗಿ ನನ್ನ ದೇವರು ಇದರಿಂದ ಬಿಡುಗಡೆಯನ್ನು ಕೊಡ್ತಾನೆ, ಸಮಾಧಾನವನ್ನು ದಯಪಾಲಿಸ್ತಾನೆ, ಶಾಂತಿಯನ್ನು ಒದಗಿಸ್ತಾನೆ ಎನ್ನುವಂಥ ವಿಶ್ವಾಸದಲ್ಲಿ ಇರಬೇಕು. ಯಾಕಂದರೆ ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ವಿಶ್ವಾಸದಲ್ಲಿ ನಾವು ಸ್ಥಿರವಾಗಿ ಹೆಚ್ಚಿನವರಾಗಿ ನಾವು ಇರಬೇಕು. ಯಾಕಂದರೆ ನಂಬಿಕೆ ಬಹಳ ಮುಖ್ಯ ಪ್ರಿಯರೇ. ನಾವು ನಂಬುವವರಾಗಿ ನಡೆಯುವವರಾಗಿದ್ದೇವೆ. ಹಲ್ಲೆಲೂಯಾ, ನಂಬಿ ನಡೆಯುವವರಾಗಿದ್ದೇವೆ, ನಂಬಲಾರದಲ್ಲ. ನೋಡಿ ನಡೆಯುವವರು ನಾವು ಅಲ್ಲ, ನಾವು ನಂಬಿ ನಡೆಯುವವರಾಗಿ ಇದ್ದೇವೆ. ಅದಕ್ಕಾಗಿ ನಂಬಿಕೆಯು ಏನಂತ ಹೇಳ್ತಾ ಇದೆ ವಾಕ್ಯ, 11ನೇ ಅಧ್ಯಾಯ 1ನೇ ವಚನದ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ನಿರೀಕ್ಷಿಸುವಗಳ ವಿಷಯವಾಗಿ
ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದಿರುವ ಸಂಗತಿಗಳು ನಿಜವೆಂದು ಹೌದೆಂದು ತಿಳಿದುಕೊಳ್ಳುವುದು ಆಗಿದೆ. ಯಾವುದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವೋ ದೇವರು ನಮಗೆ ಅನುಗ್ರಹಿಸ್ತಾನೆ, ಒದಗಿಸ್ತಾನೆ, ಪರಲೋಕ ನಮಗೆ ಕೊಡ್ತಾನೆ, ನಿತ್ಯ ಜೀವ ನಮಗೆ ಕೊಡ್ತಾನೆ. ನಮ್ಮ ದೇವರು ನಮ್ಮ ಪಕ್ಷವಾಗಿ ಇದ್ದಾನೆ. ಆತನು ನಮ್ಮ ಶಾಪ ಪಾಪ ಎಲ್ಲವನ್ನ ಹೊತ್ತುಕೊಂಡಿದ್ದಾನೆ, ನಮಗೆ ವಿಮೋಚನೆಯನ್ನು ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ನೀವು ನಂಬಿಕೆಯಿಂದಲೇ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ. ಅದಕ್ಕಾಗಿ ನಾವು ವಿಶ್ವಾಸವುಳ್ಳವರಾಗಿರಬೇಕು, ಕ್ರಿಸ್ತನ ಮೇಲೆ ಅಧಿಕ ವಿಶ್ವಾಸವುಳ್ಳವರಾಗಿ ನಾವು ಇರಬೇಕು ಪ್ರಿಯರೇ. ಐದನೇದಾಗಿ ನಾವು ನೋಡ್ತಾ ಇದ್ದೇವೆ, ಯಾವ ಪೇತ್ರನು ಮೊದಲನೇದಾಗಿ ವಿಶ್ವಾಸವನ್ನು ತೋರಿಸಿದನು, ಆದರೆ ಅದೇ ಪೇತ್ರನ ಕುರಿತಾಗಿ ನಾವು ನೋಡುವಾಗ ಆತನು ಎಲ್ಲಿಯವರೆಗೆ ಯೇಸುವನ್ನು ನೋಡುವುದಕ್ಕೆ ಪ್ರಾರಂಭ ಮಾಡಿದನು, ಆಗ ನೀರಿನ ಮೇಲೆ ತನ್ನ ಹೆಜ್ಜೆಗಳನ್ನು ಆತನು ಇಡುವುದಕ್ಕೆ ಪ್ರಾರಂಭ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಒಂದು ಸಾರಿ ನೆನೆಸಿ, ನೀವು ನೀರಿನ ಹಳ್ಳದ ನಮ್ಮ ಪಕ್ಕದಲ್ಲಿ ಹಳ್ಳ ಇರೋದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೆಚ್ಚು ಕಡಿಮೆ 100-200 ಫೀಟಲ್ಲಿ ಹಳ್ಳ ಇದೆ ನಮಗೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವು ಹೋದರೆ ನಾವು ನೀರಿನಲ್ಲಿ ಏನಾಗ್ಬಿಡ್ತೀವಿ, ನಾವು ಮುಳುಗುತ್ತೀವಿ. ಹಲ್ಲೆಲೂಯಾ. ಪೇತ್ರನ ವಿಶ್ವಾಸ ನೋಡ್ರಿ, ಸ್ವಾಮಿ ನೀನೇ ಆದರೆ ನನ್ನನ್ನು ನಡೆಯುವಂತೆ ನೀನು ಮಾಡು ಎಂಬುದಾಗಿ ನಡೆದ. ಎಲ್ಲಿವರೆಗೆ ನಡೆದಂತೆ? ಎಲ್ಲಿಯವರೆಗೆ ಯೇಸುವನ್ನು ನೋಡಿದನೋ, ಎಲ್ಲಿಯವರೆಗೆ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟನೋ, ಎಲ್ಲಿಯವರೆಗೆ ಯೇಸು ಸ್ವಾಮಿಯನ್ನೇ ನೋಡುತ್ತಾನೇ ಇದ್ದನೋ ಅವನು ನೀರಿನ ಮೇಲೆ ನಡಿತಾನೇ ಇದ್ದ. ಹಲ್ಲೆಲೂಯಾ. ಆದರೆ ಯಾವಾಗ ಆತನು ಐದನೇದಾಗಿ ನಾವು ಇಲ್ಲಿ ತಿಳ್ಕೊಳ್ಬೇಕಾದಂಥ ಪಾಠ ಏನಂತಂದರೆ, ಸ್ವಾಮಿಯನ್ನು ನೋಡುವಂಥದ್ದನ್ನು ಬಿಟ್ಟು ಗಾಳಿಯನ್ನು ನೋಡಿದನು ಎಂಬುದಾಗಿ. ಹಲ್ಲೆಲೂಯಾ. ಸ್ವಾಮಿಯನ್ನು ನೋಡುವಂಥದ್ದನ್ನು ಬಿಟ್ಟು ಗಾಳಿಯನ್ನು ನೋಡಿದಾಗ ಅವನಿಗೆ ಭಯ ಎನ್ನುವಂಥದ್ದು ಬಂತಂತೆ. ಏನು ಬಂತ್ರಿ? ಭಯ. ಹಲ್ಲೆಲೂಯಾ. ಯಾವಾಗ ಭಯ ಹೋಗ್ಬಿಟ್ಟಿತ್ತು, ಭಯ ಬಿಟ್ಟ ಮೇಲೆ ಫಸ್ಟಿಗೆ ಭಯ ಬಂತು, ಭಯ ಹೋದ್ಮೇಲೆ ಸ್ವಾಮಿಯನ್ನು ನೋಡಿದ ಮೇಲೆ ಭಯ ಹೋಗಿ ನೀರಿನ ಮೇಲೆ ನಡೆದ, ಮತ್ತೆ ಸ್ವಾಮಿಯನ್ನೇ ನೋಡ್ಬೇಕು ತಾನೆ. ಆದರೆ ಈತ ಯಾವುದನ್ನು ನೋಡ್ತಾ ಇದ್ದಾನೀಗ? ಗಾಳಿನ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡ್ರಿ, ಇವತ್ತಿನ ದಿವಸ ಅನೇಕ ಭಕ್ತರು ಕೂಡ ಇದೇ ರೀತಿಯಾಗಿ ದಾರಿ ತಪ್ಪಿ ಭಯ ಪಡೋದಕ್ಕೆ ಕಾರಣ ಏನಂತಂದರೆ, ಅವರು ದೇವರಲ್ಲಿ ಮೊದಲು ಇರತಕ್ಕಂಥ ನಂಬಿಕೆ, ವಿಶ್ವಾಸ, ಭಕ್ತಿಯನ್ನು ಅವ್ರು ಏನು ಮಾಡ್ತಾ ಇದ್ದಾರೆ? ದೇವರ ಮೇಲೆ ಇಟ್ಟಿರ್ತಕ್ಕಂಥದ್ದನ್ನು ಕುಂಠಿತಗೊಳಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾವುದಕ್ಕೆ ಮೊದಲನೇ ಪ್ರಾಧಾನ್ಯತೆಯನ್ನು ಕೊಡಬೇಕು ಅದಕ್ಕೆ ಪ್ರಾಧಾನ್ಯತೆಯನ್ನು ಕೊಡದೆ ಲೌಕಿಕವಾದಂಥ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಸಿಲುಕಿಸಿಕೊಂಡವರಾಗಿ ಒದ್ದಾಡ್ತಾ ಇದ್ದಾರೆ. ಅದಕ್ಕಾಗಿ ಅನೇಕ ಅದ್ಭುತ ಕಾರ್ಯಗಳನ್ನು ಅವರು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೆಲವೊಂದು ಸಂಗತಿಗಳಿಗಾಗಿ ಭಯ ಹಿಡಿದವರಾಗಿ ಅವರು ಕೂತು ಬಿಡ್ತಾರೆ. ಅವರನ್ನ ಭಯ ಎನ್ನುವಂಥದ್ದು ಆಳ್ವಿಕೆ ಮಾಡುತ್ತೆ ಪ್ರಿಯರೇ. ಕಾರಣ ಏನಂತಂದರೆ, ಅವರು ಗಾಳಿಯನ್ನು ನೋಡ್ತಾ ಇದ್ದಾರೆ. ಲೋಕದ ಪ್ರಕಾರವಾಗಿ ನಾವು ಮಾತಾಡ್ತಾ ಇರ್ತೀವಿ ಏನಂತೇಳಿ, ಇಲ್ಲ ಅವ್ರಿಗೆ ಗಾಳಿ ಬಂದದಂತೇಳಿ. ಗಾಳಿ ಅಂದ್ರೆ ಏನ್ರಿ? ದೆವ್ವ ಹಿಡ್ದದ ಅಂತೇಳಿ ನಮ್ಮ ಹಳ್ಳಿ ಭಾಷೆಯಲ್ಲಿ ನಾವು ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀನು ಗಾಳಿನ ನೋಡಬೇಡ, ಗಾಳಿ ಸಮುದ್ರಗಳನ್ನು ಉಂಟು ಮಾಡಿದಂಥ ದೇವರನ್ನು ನೀನು ನೋಡು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಲೋಕದಲ್ಲಿ ದುರಾತ್ಮ ಶಕ್ತಿಗಳಿದ್ದಾವೆ, ಆ ದುರಾತ್ಮ ಶಕ್ತಿಗಳನ್ನು ನೀನು ನೋಡಬೇಡ, ಅವುಗಳು ನಿನಗೆ ಭಯವನ್ನು ಒದಗಿಸ್ತವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರೇರಿಲ್ಲ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಭಾಳ ವಿಶ್ವಾಸಿಯಾಗಿರ್ತಕ್ಕಂಥ ಈ ವ್ಯಕ್ತಿ ಯಾವಾಗ ಗಾಳಿಯನ್ನು ನೋಡೋದಕ್ಕೆ ಪ್ರಾರಂಭ ಮಾಡಿದ್ನೋ ಆತನು ಭಯಪಟ್ಟು ಮುಳುಗೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಯಾಕೆ ಅಲ್ಪ ವಿಶ್ವಾಸಿಯೇ, ಯಾಕೆ ನೀನು ಸಂದೇಹ ಪಟ್ಟಿ ಎಂಬುದಾಗಿ ಎಚ್ಚರಿಸ್ತಾ ಇದ್ದಾರೆ. ಯಾಕೆ ಸಂದೇಹ ಪಟ್ಟಿ? ನೀನು ನನ್ನನ್ನೇ ನೋಡಿದರೆ ನನ್ನ ಬಳಿಗೆ ಬರ್ತಾ ಇದ್ದಿಲ್ವಾ, ನೀರಿನ ಮೇಲೆ ನಡೀತಾ ಇದ್ದಿಲ್ವಾ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ನಾವು ಯೇಸುವನ್ನೇ ನೋಡುವವರಾಗಿರುವಾಗ ಖಂಡಿತವಾಗಿ ಎಂತಹ ಸಮಸ್ಯೆಗಳು, ಶ್ರಮೆಗಳು, ಶೋಧನೆಗಳು, ಸಂಕಟಗಳು ಬಂದರೂ ಕೂಡ ನಾವು ಜಯವನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ದಡವನ್ನು ದೇವರು ನಮಗೆ ಸೇರಿಸೋದಕ್ಕೆ ಸಾಧ್ಯ ಪ್ರಿಯರೇ. ನಮ್ಮನ್ನು ದೇವರು ಅರ್ಧದಲ್ಲಿಯೇ ಕೈ ಬಿಡುವಂಥ ದೇವರು ಅಲ್ಲನೇ ಅಲ್ಲ ಆತ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಾರಂಭದಲ್ಲಿ ಇರತಕ್ಕಂಥ ಭಕ್ತಿ ನಮ್ಮ ಜೀವಿತದ ಕೊನೆಯವರೆಗೂ ಕೂಡ ಅದನ್ನು ನಾವೇನು ಮಾಡಬೇಕು? ಕಾಪಾಡಿಕೊಂಡು ಹೋಗ್ಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪ್ರಾರಂಭದಲ್ಲಿರ್ತಕ್ಕಂಥ ನಾವು ಆ ಒಂದು ಹೆಜ್ಜೆ, ಆ ಒಂದು ಓಟ, ನಾವು ಗುರಿ ಮುಟ್ಟುವವರೆಗೂ ಕೂಡ ನಾವು ಓಟವನ್ನು ಕೈ ಬಿಡದೆ, ಅರ್ಧಕ್ಕೆ ಸೋತು ಹೋಗದೆ, ಎಡಕ್ಕೆ ಬಲಕ್ಕೆ ನಾವು ತಿರುಗದೆ, ಹಿಂದಕ್ಕೆ ತಿರುಗಿ ನೋಡದೆ, ಅಲ್ಲಿಯೇ ನಿಂತುಕೊಳ್ಳದೆ ನಾವು ಇರುವವರಾಗಿರಬಾರ್ದು. ಹಲ್ಲೆಲೂಯಾ. ನಾವು ಓಟವನ್ನು ಓಡ್ತಾ ಇದ್ದೇವೆ, ನಾವು ಗುರಿಯನ್ನು ಮುಟ್ಟುವವರಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಓಟವನ್ನು ಓಡುವುದಕ್ಕೋಸ್ಕರವಾಗಿ
ಒಬ್ಬ ವ್ಯಕ್ತಿ ತನ್ನನ್ನು ತಾನು ಏನು ಮಾಡ್ತಾನ್ರಿ, ಸೈನಿಕನೋಪಾದಿಯಲ್ಲಿ ತನ್ನನ್ನು ತಾನು ತರಬೇತುಗೊಳಿಸ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ತಾನೆ. ಆಗ ಮಾತ್ರ ಆತನು ಓಟದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಪ್ರೇರಿಯ. ಕೆಲವು ಜನರು ಸ್ವಲ್ಪ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಏನು ಮಾಡ್ತಾರೆ, ಸೋತುವರಾಗಿರ್ತಾರೆ ಪ್ರೇರ. ಹಲ್ಲೆಲೂಯಾ. ಆದರೆ ನಾನು ನೀನು ಓಡುವಂಥ ಓಟ ಇದು ಯಾರು ಓಡ್ತಾ ಇದ್ದಾರೆ ನಂಬಿಕೆಯಿಂದ ಓಡುವವರೆಲ್ಲರಿಗೂ ಕೂಡ ಜೀವವೆಂಬ ಜಯಮಾಲಿಯನ್ನು ದೇವರು ಏನು ಮಾಡಿದಾನ್ರಿ, ಸಿದ್ಧ ಮಾಡಿ ಇಟ್ಟಿದ್ದಾನೆ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನೀನು ಭಯಪಡಬೇಡ, ಹೆದರಬೇಡ, ದಿಗಿಲು ಪಡಬೇಡ. ನೀನು ಪ್ರಾರಂಭ ಒಳ್ಳೆಯದಾಗಿ ಮಾಡಿದೀಯಾ, ಈ ಪ್ರಾರಂಭ ನಿನ್ನ ಅಂತ್ಯದವರೆಗೂ ಕೂಡ ಇದೇ ರೀತಿಯಲ್ಲಿ ನೀನು ಭಕ್ತಿಯನ್ನು ಕಟ್ಟಿಕೊಂಡಂಥ ವ್ಯಕ್ತಿಯಾಗಿ ನೀನು ಹೋಗಬೇಕು ಹೊರತಾಗಿ ಲೋಕದ ಕಾರ್ಯಗಳ ವಿಷಯದಲ್ಲಿ ನೀನು ದೃಷ್ಟಿ ಹರಿಸಿದವನಾಗಿ ನೀನೇನಾಗಬಾರ್ದು, ಅದರಲ್ಲಿ ಮುಳುಗಿ ಹೋಗಬಾರ್ದು ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ಭಯ ಪಡುವವರಲ್ಲ, ಕ್ರಿಸ್ತನನ್ನು ನೋಡಿ ಧೈರ್ಯವುಳ್ಳವರಾಗಿ ನಾವು ಜೀವಿಸುವವರಾಗಿ ಇದ್ದೇವೆ ಪ್ರೇರೆ. ಆರನೇದಾಗಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಪೇತ್ರನು ಗಾಳಿಯನ್ನು ನೋಡಿದನೋ ಅವನು ಭಯಪಟ್ಟನೆಂಬುದಾಗಿ ಓದಿಕೊಂಡಿ. ಈಗ ಭಯಪಡುವಂಥದ್ದು ಮಾತ್ರವಲ್ಲ, ಅವನು ಏನು ಮಾಡ್ತಾ ಇದ್ದಾನಂತೆ, ಮುಳುಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್. ಇಲ್ಲ ನೋಡ್ತಾ ಇದ್ದೇವೆ, ಸ್ವಾಮಿಯ ಮೇಲೆ ದೃಷ್ಟಿ ಇಟ್ಟವರೆಗೂ ಕೂಡ ನೀರಿನ ಮೇಲೆ ನಡೆದಿರ್ತಕ್ಕಂಥ ಈ ವ್ಯಕ್ತಿ ಯಾವಾಗ ದೃಷ್ಟಿ ಪ್ರಭುವಿನಿಂದ ಆತನು ಆ ಒಂದು ಗಾಳಿಯ ಕಡೆಗೆ, ಅಲೆಗಳ ಕಡೆಗೆ ಹೋಗುವಂಥ ಸಮಯದಲ್ಲಿ ಅವನು ಮುಳುಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ನಾವು ಕೂಡ ಶ್ರಮೆಗಳನ್ನು, ಕಷ್ಟಗಳನ್ನು, ಲೋಕದಲ್ಲಿ ಇರ್ತಕ್ಕಂಥ ಕೆಲವೊಂದು ಭಯಪಡುವಂಥ, ಸಂದೇಹ ತರುವಂಥ ಶಕ್ತಿಗಳನ್ನು ನಾವು ಭಕ್ತಿಯಲ್ಲಿ ನಾವು ನೋಡುವಾಗ ಭಕ್ತಿಯಲ್ಲಿ ಹಿಂದೆ ಬಿದ್ದವರಾಗಿ ನಾವು ಆಗ್ಬಿಡ್ತೀವಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವಿಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಶಕ್ತಿ, ಆತನ ವಾಗ್ದಾನಗಳು, ಆತನು ನಮಗಾಗಿ ಸಿದ್ಧಪಡಿಸಿರ್ತಕ್ಕಂಥ ರಾಜ್ಯದ ಮೇಲೆಯೇ ದೃಷ್ಟಿ ಇಟ್ಟು ಈ ಕಷ್ಟಗಳು ಅಲ್ಪವೇ ಸರಿ ಎಂಬುದಾಗಿ ನಾವು ಮುಂದೆ ಹೋಗುವವರಾಗಿ ಇರಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಕೆಲವು ಜನರು ಇರ್ತಾರೆ, ಶ್ರಮೆಗಳನ್ನು ನೋಡಿ ನೋಡಿ ಅಯ್ಯೋ ಇಷ್ಟು ಶ್ರಮೆಗಳನ್ನು ನಾವು ಭರಿಸೋದಕ್ಕೆ ಆಗಲ್ಲ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಂಜೆಕ್ಷನ್ ಮಾಡ್ತಾರೆ, ಮಾಡೋ ಸಮಯದಲ್ಲಿ ಇಂಜೆಕ್ಷನ್ನೇ ನೋಡ್ಕೆ ಅಂತಿದ್ರಪ್ಪ ಅಂದರೆ ನೀವು ಮಾಡಿಸ್ಕೊಳಕ್ಕಾಗತ್ತಾ? ಆಗಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿಮಗೇನಾಗುತ್ತೆ, ಭಯ ಇನ್ನೂ ಕೂಡ ಹೆಚ್ಚಾಗುತ್ತೆ ಪ್ರೇರೆ. ಶ್ರಮೆ ನಾವು ನೋಡ್ತಾ ಇದ್ದೇವೆ, ಶ್ರಮೆಯನ್ನು ನೀನು ನೋಡಬೇಡ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. 16ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ 8-9ನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ಪ್ರೇರೆ. ಒಂದ್ಸಾರಿ ಓದ್ತೀನಿ, ಕೇಳಿಸ್ಕೊಳ್ರಿ. ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿರುವುದು. ಯಾಕಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಅದೋ ಲೋಕವನ್ನು ನೋಡಗೊಡಿಸುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಎಷ್ಟು ಒಳ್ಳೆಯ ದೇವರು ನೋಡ್ರಿ. ಆತನು ನಮ್ಮ ಜೀವಿತದಲ್ಲಿ ಯಾವಾಗಲೂ ಕೂಡ ನಮಗೆ ಎದುರಾಗಿರುವಂಥ ದೇವರಾಗಿ, ನಮ್ಮ ಬಲಗಡೆಯಲ್ಲಿ ಆತನು ಇರುವಂಥ ದೇವರಾಗಿರುವ ಕಾರಣಕ್ಕಾಗಿ ನಾವು ಕದಲಿ ಹೋಗೋದಿಲ್ಲ, ಬೀಳಲ್ಪಡುವುದಿಲ್ಲ, ನಾವು ಎಬ್ಬಿಸಲ್ಪಟ್ಟಂಥ ವ್ಯಕ್ತಿಗಳಾಗಿ ನಾವು ಇರುವಂಥವರಾಗಿರ್ತೀವಿ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರು. ಏನಂತ ಹೇಳಂತಂದರೆ, ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ನಾವು ಮುಳುಗುವಂಥ ಸ್ಥಿತಿಗೆ ಹೋಗ್ಬಿಡ್ತೀವಿ. ಒಂದು ವೇಳೆ ನಮ್ಮ ದೃಷ್ಟಿಯನ್ನು ನಾವು ಕೇಂದ್ರೀಕರಿಸಿಕೊಳ್ಳಲ್ಲದೆ ಹೋದರೆ, ಭಕ್ತಿಯನ್ನು ನಾವು ಮಾಡದೆ ಹೋದರೆ, ನಾವು ಯೆಹೋವನನ್ನೇ ನಮ್ಮೆದುರಿಗೆ ನಾವು ಇಟ್ಟುಕೊಳ್ಳುವಾಗ, ಆತನೇ ನಮ್ಮ ಬಲಗಡೆಯಲ್ಲಿ ನೆರಳಿನಲ್ಲಿ ನಿಂತಿದ್ದಾನೆಂಬುದಾಗಿ ಗ್ರಹಿಸಿಕೊಂಡು ನಾವು ಜೀವಿಸುವಾಗ ಆತನು ನಮ್ಮನ್ನು ಎಲ್ಲ ವಿಧದಲ್ಲಿ ಏನು ಮಾಡ್ತಾನೆ, ಆತ ಕಾಪಾಡ್ತಾನೆ ಪ್ರೇರೆ. ನಮ್ಮನ್ನು ಮುಳುಗಿಗೊಡಿಸುವಂಥ ದೇವರಲ್ಲ, ನಮ್ಮನ್ನು ಎಲ್ಲ ವಿಧದಲ್ಲಿ ಕೂಡ ಆತನ ಕಾಪಾಡುವಂಥ ದೇವರಾಗಿದ್ದಾನೆ. 6ನೇದಾಗಿ ನಾವು ನೋಡ್ತಾ ಇದ್ದೇವೆ, ಆತನು ನಮ್ಮನ್ನು ಮುಳುಗಿಸಲ್ಲ, ಆತ ನಮ್ಮನ್ನು ಎಬ್ಬಿಸ್ತಾನೆ. ಇಲ್ಲಿ ಪೇತ್ರನಾದರೂ ಭಯಪಟ್ಟ, ಮೊದಲನೇದಾಗಿ ನಡೆದ, ಎರಡನೇದಾಗಿ ಮತ್ತೆ ಭಯಪಟ್ಟ, ಮತ್ತೆ ಅವನು ಮುಳುಗು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ, ನಾವು ಮುಳುಗಬಾರ್ದು. ಹಲ್ಲೆಲೂಯಾ, ಭಕ್ತಿಹೀನರಾಗಬಾರ್ದು, ಮತ್ತೆ ದೇವರಿಂದ ದೂರ ಹೋಗುವಂಥ ಸ್ಥಿತಿಯ ಕಡೆಗೆ ಜಾರಿ ಹೋಗಬಾರ್ದು, ಲೋಕದ ಕಾರ್ಯಗಳನ್ನು ಮಾಡುವವರಾಗಿ ಇರಬಾರ್ದು. ಕೊನೆಯದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, 7ನೇದಾಗಿ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಪಾಠ ಏನಂತಂದರೆ, ತುಫಾನನ್ನು ನೋಡಿ ಭಯಪಟ್ಟಿರ್ತಕ್ಕಂಥ ಈ ಪೇತ್ರ ಮುಳುಗುತ್ತಾ ಇರುವಂಥ ಸಮಯದಲ್ಲಿ ಆತನು ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ಸ್ವಾಮಿ ಪ್ರಭುವೇ ನನ್ನನ್ನು ನೀನು ರಕ್ಷಿಸು, ಯೇಸುವೇ ನನ್ನನ್ನು ರಕ್ಷಿಸು ಎಂಬುದಾಗಿ ಕೇಕೆಯನ್ನು ಹಾಕ್ತಾ ಇದ್ದಾನೆ ಪ್ರೇರೆ. ನಾವು ನೋಡ್ತಾ ಇದ್ದೇವೆ, ನಾವು ಬೀಳುವಂಥ ಸಮಯದಲ್ಲಿ, ಕುಗ್ಗಿ ಹೋಗುವಂಥ ಸಮಯದಲ್ಲಿ, ಭಕ್ತಿಯ ವಿಷಯದಲ್ಲಿ ಬಿದ್ದು ಹೋಗುವಂಥ ಸಮಯದಲ್ಲಿ, ಸಂದೇಹದ ವಿಷಯದಲ್ಲಿ, ಭಯದ ವಿಷಯದಲ್ಲಿ ಮಾನವ ರೀತಿಯಾಗಿ ನಮಗೆ ಈ ಕಾರ್ಯಗಳು ಬರುವುದು ಸಹಜ. ಹಲ್ಲೆಲೂಯಾ,
ಪ್ರೈಸ್ ಎಲ್ಲರೂ ಬರ್ತಾನೆ ಎಲ್ಲವನ್ನ ಕಲಿತುಕೊಂಡು ಬಂದಿರೋದಕ್ಕೆ ಸಾಧ್ಯ ಇಲ್ಲ. ಈ ಭಕ್ತಿಯ ಪ್ರಯಾಣ ಎನ್ನುವಂಥದ್ದು ಯಾವಾಗ ನಾವು ದೇವರು ನಂಬುತ್ತೀವೋ, ನಂಬಿದಾಗ ನಾವು ಶಿಶುಗಳೋಪಾದಿಯಲ್ಲಿರುವಂಥವರಾಗಿರ್ತೀವಿ. ಹಲ್ಲೆಲೂಯಾ. ನಾವು ಭಕ್ತಿಯಲ್ಲಿ ಬೆಳೀತಾ ಬೆಳೀತಾ ಯೌವನಸ್ಥರಾಗಬೇಕು. ಹಲ್ಲೆಲೂಯಾ. ಪೌಲನು ಒಂದು ಕಡೆಗೆ ಹೇಳ್ತಾನೆ, ನೀವು ಹಾಲು ತಿನ್ನೋದಕ್ಕೆ ಮಾತ್ರ ಸಾಧ್ಯ, ನಿಮಗೆ ಆತ್ಮೀಯವಾದಂಥ ದೊಡ್ಡದಾಗಿರ್ತಕ್ಕಂಥ ಆಹಾರವನ್ನು ಕೊಟ್ಟರೆ ನೀವು ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಚಿಕ್ಕ ಮಕ್ಕಳಿಗೆ, ಶಿಶುಗಳಿಗೆ ಏನಾದರೂ ಮಾಂಸವನ್ನು ಇಟ್ಟರೆ ತಿನ್ನೋದಕ್ಕೆ ಸಾಧ್ಯನಾ? ಏನಾಗುತ್ತೆ ರೀ? ಆಗಲ್ಲ. ಹಲ್ಲೆಲೂಯಾ. ಪ್ರೈಸ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಕೆಲವು ಜನರು ಭಕ್ತಿ ವಿಷಯದಲ್ಲಿ ಆಗ ತಾನೇ ಹುಟ್ಟಿದವರೋಪಾದಿಯಲ್ಲಿರ್ತಾರೆ. ಅವರು ತಿಳಿದುಕೊಳ್ಳಬೇಕು ಭಾಳ ಅಂಶಗಳನ್ನು, ದೇವರ ಕುರಿತಾಗಿ ತಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಮೇಲುಗಳನ್ನು, ದೇವರು ಎಂಥ ದೇವರು ಅಂತೇಳಿ ಆತನ ಕುರಿತಾಗಿ ಧ್ಯಾನ ಮಾಡಬೇಕು, ಅಧ್ಯಾಯ ಮಾಡಬೇಕು, ಆತನು ಏನಾಗಿದ್ದಾನೆ ಎಂಬುದಾಗಿ ಗ್ರಹಿಸಿಕೊಳ್ಳಬೇಕು. ಈ ಒಂದು ಲೋಕದಲ್ಲಿ ನಾವು ಇದ್ದೇವೆ ಅಂತಂದರೆ ನಮ್ಮ ಒಂದು ಇರುವಿಕೆಗೆ ಕಾರಣ ದೇವರು ಎಂಬುದಾಗಿ ಗ್ರಹಿಸಿಕೊಂಡು ನಾವು ಜೀವಿಸಬೇಕು. ನಮ್ಮನ್ನು ಸೃಷ್ಟಿ ಮಾಡಿದ ಆತನು, ಆತನೇ ಸರ್ವಶಕ್ತನ, ಆತನೇ ಭೂಮಿಯನ್ನು, ಆಕಾಶವನ್ನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು, ಕಣ್ಣಿಗೆ ಕಾಣುವ ಕಾಣದಿರುವ ಎಲ್ಲ ಲೋಕಗಳನ್ನು ಸೃಷ್ಟಿ ಮಾಡಿದಂಥ ದೇವರು ಆತನೇ ಎಂಬುದಾಗಿ, ನಿಸರ್ಗದ ಸೃಷ್ಟಿಕರ್ತನು, ಪ್ರಕೃತಿಯ ಸೃಷ್ಟಿಕರ್ತನು ಆತನೇ ಎಂಬುದಾಗಿ, ಮಳೆ ಆತನ ಮೂಲಕವಾಗಿ ಬರುತ್ತೆ, ಬೆಳೆಗಳು ಆತನಿಂದಲೇ ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲ ಸೃಷ್ಟಿಯ ಅಧಿಕಾರವನ್ನು ಉಳ್ಳಂಥ ದೇವರು ಆತನೇ ಎಂಬುದಾಗಿ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್, 7ನೇದಾಗಿ ನಾವು ನೋಡ್ತಾ ಇದ್ದೇವೆ ಏನಂತೇಳಂದರೆ, ಮನುಷ್ಯರಾದಂಥ ನಾವು ಬಿದ್ದು ಹೋಗ್ಬೋದು, ಆದರೆ ಬಿದ್ದು ಹೋಗುವಂಥ ಸಮಯದಲ್ಲಿ ನಾವು ಕೂಗೋರಾಗಿರಬೇಕು. ಕೆಲವು ಜನರು ಬಿದ್ದು ಹೋಗೋ ಸಮಯದಲ್ಲಿ ಏನು ಮಾಡ್ತಾರೆ, ಅವರು ಮತ್ತೆ ಇರಲಿ ಬಿಡು, ಹಿಂಗೆ ಇದ್ದು ಬಿಡೋಣ, ನಮ್ಮ ಜೀವಿತ ಹಿಂಗೆ ಇರಲಿ ಎಂಬುದಾಗಿ ದೇವರಿಂದ ದೂರ ಹೋದಂಥ ಸ್ಥಿತಿಯಲ್ಲೇ ಜೀವಿಸುವವರಾಗಿ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅವರಲ್ಲಿರ್ತಕ್ಕಂಥ ಒಂದು ಅವಿವೇಕತನದ ಒಂದು ಜೀವಿತ ಏನು ಮಾಡ್ತಾ ಇದೆ, ಅವರನ್ನು ದೇವರಿಂದ ದೂರ ತಳ್ತಾ ಇದೆ. ಇರಲಿ ಬಿಡಪ್ಪ, ಯಾಕ ನಾವು ನಮ್ಮಿಂದ ನಡೆದುಕೊಳ್ಳೋದಕ್ಕೆ ಆಗೋದಿಲ್ಲ, ನಾವು ಭಕ್ತಿಯನ್ನು ಮಾಡೋದಕ್ಕೆ ಆಗೋದಿಲ್ಲ ಎಂಬುದಾಗಿ. ಆದರೆ ಪೇತ್ರನಾದರೂ ಅವನು ಮುಳುಗು ಹೋಗುವಂಥ ಸಮಯದಲ್ಲಿ ಪುನಃ ಅವನು ಏನು ಮಾಡ್ತಾ ಇದ್ದಾನೆ, ದೇವರನ್ನು ಕೂಗ್ತಾ ಇದ್ದಾನೆ, ಸ್ವಾಮಿಯನ್ನು ಕೂಗ್ತಾ ಇದ್ದಾನೆ. ಭಯಪಟ್ಟರೂ ಕೂಡ ರಕ್ಷಿಸು ಎಂಬುದಾಗಿ ಕೂಗ್ತಾ ಇದ್ದಾನೆ. ಮುಳುಗಿ ಹೋಗುವಂಥ ಸಮಯದಲ್ಲಿಯೂ ಕೂಡ ಪೇತ್ರನನ್ನು ಕೂಗ್ತಾ ಇದ್ದಾನೆ. ಆ ಸಮಯದಲ್ಲಿ ಸ್ವಾಮಿ ಕೈ ಚಾಚಿ ಏನು ಮಾಡಿದಂತೆ, ಪೇತ್ರನನ್ನು ಎತ್ತಿ ಹಿಡಿದುಕೊಂಡ ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೋಣಿಯಲ್ಲಿ ಕರೆದುಕೊಂಡು ಬರ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಭಾಳ ಜನರು ತಾವು ಬಿದ್ದಂಥ ಸ್ಥಿತಿಯಲ್ಲಿ ಸ್ಥಿರವಾಗಿ ಇದ್ದು ಹೋಗಿಬಿಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ಪುನಃ ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವ ಪ್ರಕಾರ, ತೊಳೆದ ಹಂದಿ ಪುನಃ ತಾನು ಕೆಸರಲ್ಲಿ ಹೊರಳಾಡುವುದಕ್ಕಾಗಿ ಹೋಗುವ ಪ್ರಕಾರ ಅನೇಕ ಜನರು ಪಾಪದಲ್ಲಿಯೇ ಮುಳುಗಿ ಹೋಗಿಬಿಡ್ತಾರೆ. ಹಲ್ಲೆಲೂಯಾ. ಲೋಕದ ಶಾಪದ ಕಾರ್ಯಗಳಲ್ಲಿಯೇ ಮುಳುಗಿ ಹೋಗಿಬಿಡ್ತಾರೆ. ಅದರಲ್ಲಿ ಇರುವಂಥದ್ದು ದೇವರ ಚಿತ್ತ ಅಲ್ಲ. ನೀನು ಶುದ್ಧನಾಗಿ ಪರಿಶುದ್ಧನಾಗಿರ್ತಕ್ಕಂಥ ದೇವರು ಯೇಸು ಇದ್ದಾನಲ್ವಾ, ಆತನಂತೆಯೇ ಇರಬೇಕಂತೇಳಿ ನೀವು ಕರೆಯಲ್ಪಟ್ಟವರಾಗಿ ಇದ್ದೀರಿ. ಹಲ್ಲೆಲೂಯಾ. ಅದು ಪರಿಶುದ್ಧ ಲೋಕ, ಅಲ್ಲಿರುವಂಥ ದೇವರು ಪರಿಶುದ್ಧನು, ನಿಮ್ಮನ್ನು ಕೂಡ ಪರಿಶುದ್ಧರಾಗಿ ನೀವು ಇರಿಸಿಕೊಳ್ಬೇಕಂತೇಳಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಏನು ಮಾಡ್ತಾ ಇದೆ, ಇಲ್ಲಿ ತಿಳಿಸ್ತಾ ಇದೆ ಪ್ರಿಯರೇ. ಅನೇಕ ಜನರು ಅದೇ ಸ್ಥಿತಿಯಲ್ಲಿ ಇರ್ತಾರೆ, ಪಾಪ ಸ್ಥಿತಿಯಲ್ಲೇ ಇರ್ತಾರೆ. ಅದು ಅಜ್ಞಾನವಲ್ಲದೆ ಮತ್ತೊಂದು ಅಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂತ ಹೇಳಂತಂದರೆ, ನಾವು ಎಬ್ಬಿಸಲ್ಪಡಬೇಕು, ಅದು ದೇವರ ಚಿತ್ತ. ನಾವು ಬಿದ್ದಂಥ ಸಮಯದಲ್ಲಿ ನಾವು ಕೂಗಿಕೊಳ್ಳುವವರಾಗಿ ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ನಾವು ಖಂಡಿತವಾಗಿ ಬೀಳುವಂಥದ್ದಲ್ಲ, ನಾವು ಎಬ್ಬಿಸಲ್ಪಡಬೇಕು. ಬಿದ್ದ ಸಮಯವನ್ನು ಗುರುತಿಸಿಕೊಂಡವರಾಗಿ ನಾವು ದೇವರನ್ನು ಕೂಗುವವರಾಗಬೇಕು. ಹಲ್ಲೆಲೂಯಾ. ಈ ಮಳೆಗಾಲ ಸಮಯದು ಭಾಳ ಮಳೆ ಎನ್ನುವಂಥದ್ದು ನಾವು ಕಾಣ್ತಾ ಇರ್ತೀವಿ. ಎಲ್ಲಾದರೂ ತಗ್ಗಿದ್ದಲ್ಲಿ ನಾವು ಎಲ್ಲಿ ಎಡವಿ ಅದರ ಒಳಗಡೆ ಏನಾಗ್ಬಿಡ್ತೀವಿ, ಕೆಲವೊಂದು ಸಂದರ್ಭದಲ್ಲಿ ಬಿದ್ದು ಬಿಡ್ತೀವಿ. ಬಿದ್ದಂಥ ಸಮಯದಲ್ಲಿ ಅಲ್ಲಿ ಅದನ್ನು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮಳೆ ಬಂದಾಗ ಎಲ್ಲ ಕೂಡ ಸಮ ಐತೇನೋ ಅಂತೇಳಿ ಕಾಣಿಸ್ತಾ ಇರ್ತದೆ. ಯಾವುದ್ರಿ? ರೋಡ್ ಎನ್ನುವಂಥದ್ದು. ಹಲ್ಲೆಲೂಯಾ. ರಸ್ತೆ ಸಮ ಐತೇನೋ ಅಂತ ಕಾಣಿಸ್ತಾ ಇರುತ್ತೆ. ಆ ಸಮಯದಲ್ಲಿ ಬಿದ್ದೀವಿ ಅಂತೇಳಿ ಅಲ್ಲೇ ಬಿದ್ದುಕೊಂಡಿರ್ತೀವಿ. ಹಲ್ಲೆಲೂಯಾ. ನಾವೇನಾಗ್ತೀವಿ? ಎದ್ದೇಳುತ್ತೀವಿ. ಹಲ್ಲೆಲೂಯಾ. ನಾವೇನಾಗ್ತೀವಿ ರೀ? ಎಬ್ಬಿಸಲ್ಪಡ್ತೀವಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇಲ್ಲ ನಾನು ಅಲ್ಲೇ ಬಿದ್ದಿದ್ದೀನಿ, ಅಲ್ಲೇ ಇರ್ತೀನಿ, ಆಯ್ತು ನನ್ನ ಜೀವನವೆಲ್ಲ ಅದರಲ್ಲೇ ಇರುತ್ತೆ ಅಂತೇಳಿ ಅಂದುಕೊಳ್ಳುವವನು ಮೂರ್ಖ, ಹುಚ್ಚ ಹೊರತಾಗಿ ಮತ್ತೊಬ್ಬನು ಅಲ್ಲ ಪ್ರಿಯರೇ. ಆದರೆ ದೇವರು ನಿನ್ನನ್ನು ಎಬ್ಬಿಸಬೇಕಂತೇಳಿ ಇಷ್ಟಪಡ್ತಾ ಇದ್ದಾನೆ. ನಿನ್ನನ್ನು ಪಾಪದ ಒಂದು ವ್ಯಸನದಿಂದ ನಿನ್ನನ್ನು ಬಿಡುಗಡೆ ಮಾಡಬೇಕಂತೇಳಿ ಆತನು ಇಷ್ಟಪಡ್ತಾ ಇದ್ದಾನೆ. ನಿನ್ನನ್ನು ಸಂಪೂರ್ಣವಾಗಿ ಪೇತ್ರನು ಯಾವ ರೀತಿಯಾಗಿ ಮುಳುಗುವಂಥ ಸಮಯದಲ್ಲಿ ಆತನನ್ನು ರಕ್ಷಿಸಿದನು, ನಿನ್ನನ್ನು ಕೂಡ ರಕ್ಷಿಸಬೇಕಂತೇಳಿ ಆತನು ಇಷ್ಟಪಟ್ಟಿದ್ದಾನೆ ಪ್ರಿಯರೇ. ಅದರ ಸಲುವಾಗಿ ನಾವು ಪೇತ್ರನಂತೆ ನಾವು ರಕ್ಷಿಸು ಎಂಬುದಾಗಿ ಪ್ರಾರ್ಥಿಸುವಂಥ ಮಕ್ಕಳಾಗಿ ನಾವು ಇರಬೇಕು. ಬಿಡುಗಡೆಯನ್ನು ನಾವು ಹೊಂದಿಕೊಳ್ಳಬೇಕು. ಮೊದಲನೆಯ ಸಾಕ್ಷಿಯನ್ನು ನಾವು ಕಳೆದುಕೊಂಡರೂ ಕೂಡ ಪುನಃ
ದೇವರು ನಮ್ಮನ್ನು ಬಲಪಡಿಸಿದಾಗ ನೀರಿನ ಮೇಲೆ ಮತ್ತೆ ನಾವು ನಡೆಯುವವರಾಗಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದ ಪ್ರೇಯರ್, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದ್ದಾನೆ, ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಏನು ಮಾಡಿದಂತೆ, ಅಲ್ಪ ವಿಶ್ವಾಸಿ ಯಾಕೆ ಸಂದೇಹ ಪಟ್ಟಿ ಎಂಬುದಾಗಿ ಹೇಳಿದಾದ ಮೇಲೆ ತರುವಾಯ ಅವರು ದೋಣಿಯನ್ನು ಹತ್ತಿದ ಮೇಲೆ ಗಾಳಿ ನಿಂತು ಹೋಯಿತು. ಹಲ್ಲೆಲೂಯಾ. ಅಂದರೆ ಪುನಃ ಪೇತ್ರನ ನೀರಿನ ಮೇಲೆ ನಡೆದ. ಹಲ್ಲೆಲೂಯಾ. ಹೆಂಗೆ ನಡೆದ? ಈಗ ವಿಶ್ವಾಸದಿಂದ ನಡೆದ, ನಂಬಿಕೆಯಿಂದ ನಡೆದ, ಮುಳುಗಿ ಹೋದ. ಸ್ವಾಮಿ ಎಬ್ಬಿಸಿದಾಗ, ಸ್ವಾಮಿ ನಡೆಯುವಾಗ ಈಗ ಪೇತ್ರನು ಕೂಡ ನಡೀತಾ ಇದ್ದಾನೆ. ಕಾರಣ ಒಂದು, ದೇವರ ಶಕ್ತಿ ಬಲವನ್ನು ಪುನಃ ನೀನು ಆಸ್ವಾದಿಸುವಾಗ, ಆತನ ಮೇಲೆ ಪುನಃ ನೀನು ನಂಬಿಕೆ ಇಡುವಾಗ, ನಿನ್ನನ್ನು ಮತ್ತೆ ಅದೇ ಎಲ್ಲಿ ನೀನು ಮುಳುಗಿದೆಯೋ ಆ ಮುಳುಗಿದಂಥ ಸ್ಥಳದಿಂದಲೇ ದೇವರು ನಿನ್ನನ್ನು ಎಬ್ಬಿಸಿ ನಿನ್ನನ್ನು ಅಲ್ಲಿಯೇ ಮತ್ತೆ ದೋಣಿಯವರೆಗೆ ನಿನ್ನನ್ನು ನಡೆಸಿಕೊಂಡು ಆತನು ಬರುವಂಥ ದೇವರಾಗಿದ್ದಾನೆ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಸತ್ಯವನ್ನು ನಾವು ಎಂದಿಗೂ ಕೂಡ ಮರಿಬಾರ್ದು. ದೇವರು ನಿನ್ನನ್ನು ಬೀಳಿಸುವಂಥ ದೇವರಲ್ಲ, ನೀನು ಆತನ ಕಡೆಗೆ ನೋಡುವಾಗ ಯಾವಾಗಲೂ ಕೂಡ ನಿನ್ನನ್ನು ಎಬ್ಬಿಸುವಂಥ ದೇವರಾಗಿ ಇದ್ದಾನೆ, ನಡೆಸುವಂಥ ದೇವರಾಗಿದ್ದಾನೆ, ನಿನ್ನನ್ನು ನಿರೀಕ್ಷೆಯಲ್ಲಿ ಇರಿಸುವಂಥ ದೇವರಾಗಿದ್ದಾನೆ. ಆತನು ನಿನ್ನನ್ನು ಸಂಪೂರ್ಣವಾಗಿ ಕಾಯುವಂಥ ದೇವರಾಗಿ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ ದೇವರು ಆತನನ್ನು ಬಲಪಡಿಸಿ ಮತ್ತೆ ತಿರುಗಿ ಬೀಳಲಾರದ ಹಾಗೆ ಆತನಿಗೆ ಶಕ್ತಿಯನ್ನು, ಬಲವನ್ನು ಏನು ಮಾಡಿದ, ಒದಗಿಸಿ ಆತನನ್ನು ಮೇಲಕ್ಕೆ ಎತ್ತಿ ಏನು ಮಾಡಿದಲ್ಲಿ ದೋಣಿಯಲ್ಲಿ ಆತನನ್ನು ಕರೆದುಕೊಂಡು ಹೋದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಇದು ಜಯದ ಒಂದು ಸಂಕೇತವಾಗಿ ನಮಗೆ ಕಾಣಿಸ್ತಾ ಇದೆ ಪ್ರಿಯರೇ. ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಈ ಅದ್ಭುತಗಳಿಂದ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ 7 ಪಾಠಗಳನ್ನು ನಾವು ಈ ಸಮಯದಲ್ಲಿ ಧ್ಯಾನ ಮಾಡಿದೆವು. ಮೊದಲನೇದಾಗಿ ಏಕಾಂತವಾದಂಥ ಪ್ರಾರ್ಥನೆ ಬಹಳ ಮುಖ್ಯ. ಹಲ್ಲೆಲೂಯಾ. ಎರಡನೆಯದಾಗಿ ನಾವು ನೋಡಿದಂಥವರಾಗಿದ್ದೇವೆ, ನಾವು ಶ್ರಮೆಯಲ್ಲಿ ಆತನ ಮಾತುಗಳನ್ನು ಕೈಗೊಂಡು ನಾವು ಹೋಗುವಾಗ ಶ್ರಮೆಗಳು ಬರ್ತವೆ, ಲೋಕದಲ್ಲಿ ಶ್ರಮೆ ಇದ್ದಾವೆ, ಆದರೆ ಶ್ರಮೆಗಳಿಗಾಗಿ ನಾವೇನು ಮಾಡಬಾರ್ದು, ಭಯಪಡಬಾರ್ದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸಂಕಟ, ಶೋಧನೆ, ಸಮಸ್ಯೆಗಳು ಬರುವಾಗ ನಾವು ಭಯಪಡಬಾರ್ದು. ಯಾಕಂದರೆ ಸ್ವಾಮಿ ನಮ್ಮನ್ನು ಬಿಟ್ಟು ಎಲ್ಲಿಗೂ ಕೂಡ ಆತ ಹೋಗಲ್ಲ. ಶ್ರಮೆಗಳು ಇದ್ದಲ್ಲಿ ನಮ್ಮಲ್ಲಿ ಕೂಡ ಸ್ವಾಮಿ ಬರ್ತಾನೆ. ಮೂರನೇದಾಗಿ ನಾವು ನೋಡಿದಂಥವರಾಗಿದ್ದೇವೆ, ಆತನು ಬಂದಾಗ ಆತನು ಧೈರ್ಯವನ್ನು ಹೇಳ್ತಾನೆ. ಮೊದಲನೇದಾಗಿ ನಮ್ಗೆ ಏನು ಕೊಡ್ತಾನೆ? ಮೂರನೇದಾಗಿ ಧೈರ್ಯ ಕೊಡ್ತಾನೆ. ಯಾಕಂದರೆ ಭಯಪಟ್ಟಂಥ ಸ್ಥಿತಿಯಲ್ಲಿ ನಾವು ಇರ್ತೀವಿ, ಆತ ನಮಗೆ ಧೈರ್ಯ ಕೊಟ್ಟು ನಮಗೆ ಜಯವನ್ನು ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂಥ ವಿಶ್ವಾಸವನ್ನು ಆತನ ಏನು ಮಾಡ್ತಾನೆ, ಒದಗಿಸಿಕೊಡ್ತಾನೆ. ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ, ಪೇತ್ರನು ಅಧಿಕ ವಿಶ್ವಾಸವುಳ್ಳವನಾಗಿ ನೀರಿನ ಮೇಲೆ ನಡೆದ. ಅಂತಹ ಅಧಿಕ ವಿಶ್ವಾಸದ ಕಡೆಗೆ ಇವತ್ತಿನ ದಿವಸ ನಾನು ನೀನು ಬರಬೇಕಾಗಿದೆ. ಐದನೇದಾಗಿ, ಪೇತ್ರನು ಸ್ವಾಮಿಯನ್ನು ನೋಡದೆ ಆತನು ಗಾಳಿಯನ್ನು, ಲೋಕವನ್ನು, ಸಂಕಟವನ್ನು, ಶ್ರಮೆಯನ್ನು ನೋಡಿದ ಕಾರಣಕ್ಕಾಗಿ ಆತನು ಮುಳುಗಿ ಹೋದ. ನಾವು ಭಯಪಟ್ಟ, ನಾವು ಯಾರನ್ನೇ ನೋಡ್ಬೇಕು? ನಾವು ಯೇಸುವನ್ನೇ ನೋಡುವಾಗ ನಾವು ಭಯಪಡೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಆರನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಪೇತ್ರನು ಏನು ಮಾಡಿದಂತೆ, ಭಯಪಡುವಂಥದ್ದು ಮಾತ್ರವಲ್ಲ, ಮುಳುಗಿ ಹೋಗೋದಕ್ಕೆ ಪ್ರಾರಂಭ ಮಾಡಿದ. ಆ ಸಮಯದಲ್ಲಿ ಸ್ವಾಮಿ ಆತನನ್ನು ಏನು ಮಾಡಿದರಿ, ರಕ್ಷಿಸಿದ. ಯಾಕಂದರೆ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಂಥ ದೇವರು ಆತನು ನಮ್ಮನ್ನು, ನಾವು ನಾಶ ಹೊಂದುವುದರಲ್ಲಿ ಆತನಿಗೆ ಇಷ್ಟ ಇಲ್ಲ. ನಾವು ಪರಲೋಕಕ್ಕೆ ನಿತ್ಯ ಜೀವನ ಪಡೆದುಕೊಳ್ಳೋದೇ ಆತನ ಒಂದು ಇಷ್ಟ ಚಿತ್ತವಾಗಿ ನಮಗೆ ಕಾಣಿಸ್ತದೆ. ಕೊನೆಯದಾಗಿ ನಾವು ನೋಡಿದಂಥವರಾಗಿದೆ. ಏಳನೇದಾಗಿ ಏನಂತ ಹೇಳಂತಂದರೆ, ಆತನು ಮುಳುಗುವಂಥ ಸಮಯದಲ್ಲಿಯೂ ಕೂಡ ಪ್ರಭುವನ್ನು ಕೂಗ್ತಾ ಇದ್ದಾನೆ. ಹಲ್ಲೆಲೂಯಾ. ನಿನ್ನ ಜೀವನದ ಕಡೆಯ ಒಂದು ಸ್ಥಿತಿ, ಮರಣಕರವಾದಂಥ ಸಮಯದಲ್ಲಿ ಕೂಡ ನೀನು ಕೂಗುವಾಗ ಖಂಡಿತವಾಗಿ ದೇವರು ನಿನ್ನನ್ನು ಎಬ್ಬಿಸ್ತಾನೆ, ನಿನಗೆ ಪುನಃ ಬಲವನ್ನು ಕೊಡ್ತಾನೆ, ಪುನಃ ಶಕ್ತಿಯನ್ನು ಕೊಡ್ತಾನೆ. ನೀನು ಎಲ್ಲಿ ಬಿದ್ದು ಹೋಗಿದೆಯೋ ಅಲ್ಲೇ ನಿನ್ನನ್ನು ಎಬ್ಬಿಸಿ ಅದೇ ನೀರಿನಲ್ಲಿ ನಿನ್ನನ್ನು ನಡೆಸಿ ದಡವನ್ನು ಆತನು ಸೇರಿಸ್ತಾನೆ, ಸಮಾಧಾನವನ್ನು ನಿನಗೆ ಕೊಡ್ತಾನೆ. ಪ್ರಿಯರೇ, ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸಹೋದರ ಸಹೋದರಿ, ನಾವು ಈ ಒಂದು ಅಂಶದಿಂದ ನಾವು ತಿಳಿದುಕೊಂಡವರಾಗಿದ್ದೇವೆ. ನಮ್ಮ ದೇವರು ಆತನು ಪ್ರಕೃತಿಯ ಮೇಲೆ ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ಸಮಯದಲ್ಲಿ ನಾವು ಏಕಾಂತ ಪ್ರಾರ್ಥನೆ ಮಾಡುವವರಾಗಿದ್ದೇವಾ? ದೇವರಿಗಾಗಿ ಜೀವಿಸುವಂಥವರಾಗಿದ್ದೇವಾ? ನಮ್ಮ ಒಂದು ಬಲ, ನಮ್ಮ ಶಕ್ತಿ ಏನಾಗಿದೆ? ದೇವರೇ ನಮ್ಮ ಬಲವಾಗಿದ್ದಾನ? ದೇವರೇ ನಮ್ಮ ಶಕ್ತಿಯಾಗಿದ್ದಾನ? ನಂಬಿಕೆ, ವಿಶ್ವಾಸದಲ್ಲಿ ಇದ್ದಂಥವರಾಗಿ ನಾವಿದ್ದೀವಾ? ಸಮಯದಲ್ಲಿ ಪ್ರಾರಂಭದಲ್ಲಿರ್ತಕ್ಕಂಥ ಭಕ್ತಿ ಬರ್ತಾ ಬರ್ತಾ ಭಕ್ತಿಯನ್ನು ನಾವು ಕೆಡಿಸಿಕೊಳ್ತಾ ಇದ್ದೀವಾ? ವಿಶ್ವಾಸಿಗಳಾಗಿರಬೇಕಾದಂಥ ನಾವುಗಳು ಮತ್ತೆ ಅವಿಶ್ವಾಸದ ಕಡೆಗೆ ನಡೀತಾ ಇದ್ದೀವಾ? ಸಮಯದಲ್ಲಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಮುಳುಗಿಸಲ್ಪಡುವಂಥದ್ದು, ನೀನು ಭಯಪಡುವಂಥದ್ದು, ನೀನು ದಿಗಿಲು ಪಡುವಂಥದ್ದು ದೇವರ ಚಿತ್ತ ಅಲ್ಲ. ದೇವರು ನಿನ್ನ ಬಳಿಯಲ್ಲಿಯೇ ನಿಂತಿದ್ದಾನೆ. ಕೂಗುವಾಗ ನಿನ್ನ ಕರೆಯನ್ನು ಕೇಳಿ
ಕೈ ಬಿಡದ ಕರುಣಾಮಯಿಯಾದಂಥ ಕರ್ತನು ಆತನು ಪ್ರಿಯಳೇ ಈ ಸಮಯದಲ್ಲಿ ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಪ್ರಾರ್ಥನೆ ಮಾಡೋಣ. ಮಹೋನ್ನತನ ಮಹಾಪರಿಶುದ್ಧನಾದ ಮಹಾದೇವರನಿಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡೋದು ನೀವು ಸಹಾಯ ಮಾಡಿ ನಡೆಸು ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಕರ್ತನೆ ಆವತ್ತಿನ ಸಮಯದಲ್ಲಿ ಸ್ವಾಮಿ ನೀನು ಕರ್ತನೆ ಸ್ವಾಮಿ ಏಕಾಂತ ಪ್ರಾರ್ಥನೆಗೆ ಕೊಟ್ಟಿರ್ತಕ್ಕಂಥ ಒಂದು ಪ್ರಾಧಾನ್ಯತೆಯ ಕುರಿತಾಗಿ, ಇನ್ನು ಅನೇಕ ಆತ್ಮೀಯ ಸಂಗತಿಗಳ ಕುರಿತಾಗಿ, ನಿನ್ನ ಮೇಲೆ ಆತುಕೊಂಡು ಜೀವಿಸುವಾಗ, ನಿನ್ನ ಆಜ್ಞೆಗೆ ಒಳಗಾಗಿ ನಾವು ನಡೆಯುವಾಗ ನಾವು ಎಂದಿಗೂ ಕೂಡ ಧೃತಿಗೆಡೋದಿಲ್ಲ. ನೀನು ನಮ್ಮ ಮುಂದೆಯೇ ಹಿಂದೆಯೇ ನಮ್ಮ ಸುತ್ತಲೂ ಆವರಿಸಿ ನಮ್ಮೊಳಗಡೆ ಇರುವಂಥ ದೇವರು ನೀನೇ ಎಂಬುದಾಗಿ ಸ್ವಾಮಿ ಗ್ರಹಿಸಿಕೊಳ್ಳುವ ಭಕ್ತಿಯನ್ನು ಮಾಡಲಿಕ್ಕಾಗುವಂಥ ಸಹಾಯ ಮಾಡಿ ನಡೆಸಪ್ಪ. ಕರ್ತನೆ ದೇವರೇ, ವಿಶೇಷವಾಗಿ ಪ್ರಾರ್ಥನೆ ಕೂಟ ಏರ್ಪಾಟು ಮಾಡಿದಂತೆ ಈ ಕುಟುಂಬವನ್ನು ಆಶೀರ್ವಾದ ಮಾಡಯ್ಯ. ಬೇಕಾದಂಥ ಆತ್ಮಿಕ ಸಕಲ ಆಶೀರ್ವಾದಗಳಿಗೆ ಇವರು ಪಾತ್ರರಾಗುವಂತೆ, ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂತೆ ನೀವು ತಾನೇ ಸಹಾಯ ಮಾಡಿ ನಡೆಸಿ ಮಹಿಮೊಂದುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸಲಿಕ್ಕೆ ಅಲಂಕರಿಸಿ ಬಲಪಡಿಸಲಿಕ್ಕೆ ಕೂಡಿ ಬಂದರೆ ಇವರ ಸಂಗಡಲ್ಲೂ ಸಕಲ ಸದ್ಭಕ್ತರ ಸಂಗಡಲ್ಲೂ ಪ್ರಪಂಚದ ಎಲ್ಲ ಮನುಷ್ಯರ ಸಂಗಡಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ.